ಓಂ ಶಾಂತಿ. ಇಂದಿನ ತಾರೀಕಾಗಿದೆ 13/4/2025. ಪ್ರಾತಃ ಮುರುಳಿ. ಓಂ ಶಾಂತಿ. ಅವ್ಯಕ್ತ ಬಾಪ್ದಾದ. ರಿವೈಸ್ ಡೇಟ್ ಆಗಿದೆ 31/12/2004 ಮಧುಬನ. ಇಂದಿನ ಹೆಡ್ಲೈನ್ಸಲ್ಲಿ ಬಾಪ್ದಾದರವರು ತಿಳಿಸ್ಕೊಡ್ತಾ ಇದ್ದಾರೆ, ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಇಮರ್ಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಕೇವಲ ವೈರಾಗ್ಯ ವೃತ್ತಿ ಅಷ್ಟೇ ಅಲ್ಲ, ಬೇಹದ್ದಿನ ವೈರಾಗ್ಯ ವೃತ್ತಿ ಅಂತ ಹೇಳ್ತಾ ಇದ್ದಾರೆ. ನಾವೇನೋ ಈ ದೇಹ ಬಾನದ ಸ್ಮೃತಿಯೂ ಸಹ ಏನಾಗಿದೆ, ಬೇಹದ್ದಿನ ವೈರಾಗ್ಯಕ್ಕೆ ನಮ್ಗೇನಾಗ್ತದೆ, ಕೊರತೆ ಆಗ್ತದೆ. ಅಲ್ಲಿ ನಾವು ದೇಹದಲ್ಲಿ ಬಂದ್ಬಿಡ್ತೀವಿ, ಸೆಳೆತದಲ್ಲಿ ಬರ್ತೀವಿ, ಸಂಬಂಧ ಸಂಪರ್ಕದಲ್ಲಿ ಎಲ್ಲ ಸೆಳೆತದಲ್ಲಿ ಬರ್ತೀವಿ. ಇಲ್ಲ ಒಂದು ಚಿಕ್ಕ ಏನಾದರೂ ಒಂದು ಮಾತುಗಳು ಬಂತು ಅಂದರೆ ಅಲ್ಲಿ ಏನಾಗ್ತದೆ, ನಮ್ಮ ಸ್ಥಿತಿ ಏರುಪೇರಾಗ್ಬಿಡ್ತದೆ. ಆವಾಗ ಏನಾಗ್ತದೆ, ನಮಗೆ ಬೇಹದ್ದಿನ ವೈರಾಗ್ಯದಲ್ಲಿ ಏನಾಗ್ತದೆ, ನಮಗೆ ಕೊರತೆ ಆಗ್ಬಿಡ್ತದೆ. ಯಾವಾಗ ನಾವು ಸಂಪೂರ್ಣ ಬೇಹದ್ದಿನ ವೈರಾಗಿಗಳಾಗ್ಬಿಡ್ತಿರೋ ಆವಾಗ ಏನಾಗ್ತದೆ, ನಮಗೆ ವೃತ್ತಿಯಲ್ಲಿಯೂ ವೈರಾಗ್ಯ, ದೃಷ್ಟಿ, ಸಂಬಂಧ ಸಂಪರ್ಕ ಎಲ್ಲದರಲ್ಲೂ ವೈರಾಗ್ಯ ಬರಬೇಕು, ಬೇಹದ್ದಿನ ವೈರಾಗ್ಯಗಳಾಗಬೇಕು. ಆಗ ಏನಾಗ್ತದೆ, ಮುಕ್ತಿಧಾಮದ ಬಾಗಿಲು ತೆರೆಯುವುದು ಅಂತ ಬಾಪ್ದಾದರವರು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಯಾವಾಗ ನಾವು ಬೇಹದ್ದಿನ ವೈರಾಗ್ಯಗಳಾಗ್ತೀವಿ ಆಗ ಮುಕ್ತಿಧಾಮದ ಬಾಗಿಲು ತೆರೀತದೆ ಅಂತ ಬಾಪ್ದಾದರವರು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಈಗ ನಾವು ಮುಕ್ತಿಧಾಮದ ಬಾಗಿಲನ್ನು ತೆರೆಯೋರು ಯಾರು? ಬಾಗಿಲನ್ನು ತೆರೆಯೋರು ನೀವೇ ನಿಮಿತ್ತರಾಗಿದ್ದೀರಾ ಮಕ್ಕಳ ಅಂತ ಹೇಳ್ತಿದ್ದಾರೆ ಬಾಪ್ದಾದ ಇಲ್ಲಿ. ನೀವು ಬ್ರಹ್ಮ ತಂದೆಯ ಜೊತೆಗಾರರಾಗಿದ್ದೀರಲ್ವಾ, ಎಲ್ರೂ ಬ್ರಹ್ಮ ತಂದೆಯ ಜೊತೆಗಾರರಾಗಿ ಮುಕ್ತಿಧಾಮದ ಬಾಗಿಲನ್ನು ತೆರೀಲಿಕ್ಕೆ ತಾವೇ ನಿಮಿತ್ತರಾಗಿದ್ದೀರಾ ಅಂದಾಗ ಎಲ್ಲರೂ ಬೇಹದ್ದಿನ ವೈರಾಗ್ಯ ವೃತ್ತಿಯೇ ಬಾಗಿಲನ್ನು ತೆರೆಯುವ ಏನಾಗಿದೆ, ಕಿಲಿ ಕೈಯಾಗಿದೆ ಅಂತ ಬಾಪ್ದಾದರವರು ಇಲ್ಲಿ ಹೆಡ್ಲೈನ್ಸಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಹೊಸ ವರ್ಷ ಮತ್ತು ಹೊಸ ಯುಗದ ಎರಡರ ಶುಭಾಶಯಗಳನ್ನು ನೀಡ್ತಾ ಇದ್ದಾರೆ ಮಕ್ಕಳಿಗೆ. ಈಗ ಪ್ರಪಂಚದವರೆಲ್ಲ ಏನು ಹೊಸ ವರ್ಷದ ಶುಭಾಶಯಗಳನ್ನ ಮಾತ್ರ ತಿಳಿಸ್ತಾರೆ, ಒಬ್ಬೊಬ್ಬರಿಗೆ ಹೇಳ್ತಾರೆ. ಆದರೆ ಬಾಪ್ದಾದ ನಮಗೆ ಎರಡರ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ. ಹೊಸ ವರ್ಷ ಏನು ಒಂದು ದಿನ ಆಚರಣೆ ಮಾಡ್ತೀರಾ ಅಷ್ಟೇ, ಅದನ್ನು ಒಂದು ದಿನ ಶುಭಾಶಯಗಳನ್ನ ತಿಳಿಸ್ತೀರಾ. ಆದರೆ ನವಯುಗ ನಾವೀಗ ಸಂಗಮದಲ್ಲಿ ಸದಾ ಆಚರಿಸ್ತಾ ಇದ್ದೀರಾ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಅದು ಪ್ರತಿದಿನ ನೀವು ನವಯುಗ ಬರ್ತದೆ, ಸತ್ಯಯುಗ ಬರ್ತದೆ. ಸತ್ಯಯುಗದಲ್ಲಿ ನಾವು ಆ ರೀತಿ ಇರ್ತೀವಿ, ನಾವು ಅಲ್ಲಿ ರಾಜ್ಯವನ್ನು ಮಾಡ್ತಾ ಇರ್ತೀವಿ ಅಂತ ಸದಾ ಆ ಖುಷಿಯನ್ನು ಅನುಭವಿಸ್ತಿರಲ್ಲ, ಆ ಖುಷಿ ಪಡ್ತಾ ಇರ್ತಿರಲ್ವ ಈ ಸಂಗಮ ಯುಗದಲ್ಲಿ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ನವಯುಗದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ. ಈಗ ನೀವೆಲ್ಲರೂ ಪರಮಾತ್ಮನ ಪ್ರೀತಿಯ ಮಕ್ಕಳಾಗಿದ್ದೀರಾ. ಈಗ ಬಾಬಾ ಹೇಳ್ತಿದ್ದಾರೆ, ಎಷ್ಟೋ ಜನ ಈಗ ಮೌಂಟ್ ಅಬುಗೆ ಹೋಗಿ ಈ ವಾಣಿಯನ್ನು ಕೇಳ್ತಾ ಇರ್ಬೋದು. ಏಕೆ ಮೌಂಟ್ ಅಬುಗೆ ಹೋಗಿ ಕೇಳ್ತಿರ್ಬೋದು, ಅಥವಾ ಇಲ್ಲಿ ನೀವು ಕೂತಾದರೂ ಈ ಮುರಳಿಯನ್ನು ಕೇಳ್ತಾ ಇರ್ಬೋದು. ನೀವು ಯಾವುದರಿಂದ ಕೇಳ್ತೀರ? ಎಷ್ಟು ಪ್ರೀತಿಯ ಸೆಳೆತದಿಂದ ಕೇಳ್ತೀರಲ್ವಾ. ಅಂದರೆ ಆ ಪರಮಾತ್ಮನ ಮೇಲೆ, ಬಾಪ್ ದಾದಾರವರ ಮೇಲೆ ಅಷ್ಟು ಪ್ರೀತಿ ಇದೆ. ಈ ಮುರಳಿಯ ಮೇಲೆ, ತಂದೆ ನುಡಿಸುವಂಥ ಈ ಮುರಳಿಯ ಮೇಲೆ ಅಷ್ಟು ಸೆಳೆತ ಇರೋದ್ರಿಂದ ಏನಾಗ್ತದೆ, ನಾವು ಈ ಮುರಳಿ ವಾಣಿಯನ್ನು, ತಂದೆಯ ಮಹಾವಾಕ್ಯಗಳನ್ನು ಕೇಳ್ತೀವಿ ಪ್ರತಿದಿನ. ಈಗ ಮೌಂಟ್ ಅಬುಗೆ ಹೋಗಬೇಕು ಅಂದ್ರೂ ಸಹ ಅದು ಸೆಳೆತ, ಹೋಗಬೇಕು, ಆ ತಪೋಭೂಮಿಯನ್ನು ನೋಡಬೇಕು ಒಂದು ಸಾರಿ. ಅಲ್ಲಿ ಪರಮಾತ್ಮ ಅವತರಣೆ ಆಗಿರುವಂತಹ ಆ ಭೂಮಿಯನ್ನು ನೋಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಏನೋ ತುಂಬ ಪ್ರೀತಿಯಿಂದ, ಆಕರ್ಷಣೆಯಲ್ಲಿ ಸೆಳೆತದಿಂದ ಹೋಗ್ತಿರಲ್ವ ಅಲ್ಲಿಗೆ ಹೋದಾಗ ಅಂತ ಬಾಪ್ದಾದ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ನೀವು ಹೇಳ್ಬೋದು, ನಾವು ಅಷ್ಟು ದೂರದಿಂದ ಬಂದಿದ್ದೀವಿ, ನಾವು ಫಾರಿನಿಂದ ಬಂದಿದ್ದೀವಿ ಅಂತ ಹೇಳ್ಬೋದು. ಆದರೆ ಬಾಬಾ ಕೇಳ್ತಾ ಇದ್ದಾರೆ ಇಲ್ಲಿ, ಅತೀ ದೂರದಿಂದ ಬರೋದು ಯಾರು ಅಂತ ಕೇಳ್ತಾ ಇದ್ದಾರೆ. ತುಂಬ ದೂರದಿಂದ ಬರೋರು ಯಾರು? ಪರಮಾತ್ಮ ತಂದೆ ಅಲ್ವಾ. ಪರಮಾತ್ಮ ತಂದೆ ಎಲ್ಲಿಂದ ಬರೋದು? ಅವರು ನಮಗೆ ಆ ಪರಮಧಾಮದಿಂದ ಬರ್ತಾರೆ. ಪರಮಧಾಮದಿಂದ ಬಂದ್ಬಿಟ್ಟು ನಮಗೆ ಮಕ್ಕಳಿಗೆ ಈ ಜ್ಞಾನವನ್ನು ಕೊಟ್ಟು ನಮ್ಮನ್ನು ಎಲ್ಲ ಪತಿತರನ್ನು ಪಾವನ ಮಾಡಿಬಿಟ್ಟು ನಮ್ಮನ್ನೆಲ್ಲ ಪಾವನರನ್ನಾಗಿ ಮಾಡಿ ನಮಗೆ ಈ ಜ್ಞಾನವನ್ನು ತಿಳಿಸಿ ನಮಗೆ ಯೋಗ್ಯರನ್ನಾಗಿ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಪರಮಾತ್ಮ ಅಷ್ಟು ದೂರದಿಂದ ಬರ್ತಾರಲ್ಲ, ಅದಕ್ಕೆ
ಇದಕ್ಕೆ ಆ ಕಿಲೋಮೀಟ್ರ್ ಆ ಮೈಲಿಗಳಿಗೆ ಲೆಕ್ಕ ಹಾಕ್ಲಿಕ್ಕೆ ಆಗ್ತದಾ? ನಾವಾದರೂ ಇಷ್ಟು ದೂರದಿಂದ ಇಷ್ಟು ದೂರ ಹೋದ್ವಿ ಅಂದರೆ ಆ ಡಿಸ್ಟೆನ್ಸಿಗೆ ಲೆಕ್ಕ ಇರ್ತದೆ. ಆದರೆ ಪರಮಾತ್ಮ ಬರೋವಂಥ ಆ ಪರಮಧಾಮದಿಂದ ಬರೋವಂಥ ಆ ಮೈಲಿಗೆ ಲೆಕ್ಕ ಹಾಕಲಿಕ್ಕೆ ಆಗೋದಿಲ್ಲ. ಇದೇನಾಗಿದೆ ಈಗ ನವ ಯುಗ ಹಾಗೂ ಹೊಸ ವರ್ಷದ ನಮಗೆ ಬಾಪ್ದಾದರವರು ಪದಮಾಗುಣ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ. ಈಗ ಮಕ್ಕಳಿಗೆ ನಿಮಗೆಲ್ಲರಿಗೂ ನವಯುಗ ಅಂದ ತಕ್ಷಣ ಕಣ್ಮುಂದೆ ಬರ್ತದಲ್ವಾ? ಎಲ್ಲರಿಗೂ ನವಯುಗ ಅಂದ ತಕ್ಷಣ ಸತ್ಯಯುಗ ಕಣ್ಮುಂದೆ ಬರ್ತದೆ. ಅದನ್ನು ಕಣ್ಮುಂದೆ ತಂದ್ಕೋಬೇಕು. ನಾಳೆ ಈಗೇನಾಗಿದ್ದೀರಾ, ಈ ದಿನ ನೀವೇನಾಗಿದ್ದೀರಾ, ಈಗ ಸಂಗಮ ಯುಗದಲ್ಲಿದ್ದೀರಾ, ನಾಳೆ ಸತ್ಯಯುಗಕ್ಕೆ ಹೋಗ್ತೀರಾ, ನವಯುಗದಲ್ಲಿ ಹೋಗ್ತೀರಾ. ನವಯುಗದಲ್ಲಿ ಹೋಗಿ ಏನು ಮಾಡ್ತೀರಾ, ಅಲ್ಲಿ ರಾಜ್ಯಭಾರ ಮಾಡ್ತೀರಾ, ಅಲ್ಲಿ ರಾಜ್ಯ ಅಧಿಕಾರಿಯಾಗಿ ರಾಜ್ಯವನ್ನು ಮಾಡ್ತೀರಾ. ಎಷ್ಟು ಸಮೀಪ ಇದೆ ಅಲ್ವಾ ಅಂತ ನಾವು ಅನುಭವ ಮಾಡಬೇಕಂತೆ. ಬಾಬಾ ಹೇಳ್ತಿದ್ದಾರೆ, ಎಷ್ಟು ಸಮೀಪ ಇದೆ, ಇನ್ನು ಸತ್ಯಯುಗ ಸಮೀಪದಲ್ಲೇ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅನುಭವ ಮಾಡಿ ಮಕ್ಕಳ ಅಂತ ಹೇಳ್ತಾ ಇದ್ದಾರೆ. ಇಂದು ಮತ್ತು ನಾಳೆಯ ಮಾತಾಗಿದೆ ಅಷ್ಟೇ ಅದು ಅಲ್ವಾ? ಇವತ್ತು ನಾವು ಇರ್ಬೋದು ಈಗ ಸಂಗಮ ಯುಗದಲ್ಲಿ, ಇನ್ನು ಬರ್ತಾನೆ ಇದೆ, ಹತ್ತಿರದಲ್ಲೇ ಇದೆ. ನಮಗೆ ನವಯುಗ ಅನ್ನೋದೇನಾಗಿದೆ, ಹತ್ತಿರದಲ್ಲೇ ಇದೆ. ಅದು ನವಯುಗ ಏನೋ ಸ್ವರ್ಣಿಮ ಯುಗ ಆಗಿದೆ ಅದು. ಆಗ ಅದನ್ನು ನೀವು ನೆನಪು ಮಾಡ್ಕೋಬೇಕು, ಸದಾ ಇಮರ್ಜ್ ಮಾಡ್ಕೊಳ್ತಾ ಇರಿ. ಎಷ್ಟು ನಮಗೆ ಸಂಗಮ ಯುಗ ಸ್ವರ್ಣಿಮ ಯುಗದಲ್ಲಿ ನಾವು ಎಂಥ ಉಡುಪುಗಳು ಹಾಕ್ಕೊಳ್ತೀವಿ, ಯಾವ ಥರ ಇರ್ತೀವಿ ನಾವು ಅನ್ನೋದನ್ನು ನೆನಪು ಮಾಡ್ಕೊಳ್ತಾ ಇರಬೇಕು. ಈಗೇನಾಗಿದ್ದೀರಾ, ಅವಾಗ ಎಷ್ಟು ಸುಂದರವಾಗಿರ್ತೀರಾ. ಅದು ಎಲ್ಲ ಸ್ಪಷ್ಟವಾಗಿ ಕಾಣ್ತಾ ಇದೆ ಅಲ್ವಾ, ನಿಮಗೆ ಕಣ್ಮುಂದೆ ಕಾಣ್ತಾ ಇದೆ ಅಲ್ವಾ. ಈಗೇನಾಗಿದ್ದೀರಿ, ಈಗ ಸಾಧಾರಣ ಉಡುಪು ಧರಿಸ್ಕೊಂಡಿದ್ದೀವಿ, ನಾವು ಸಾಧಾರಣ ಡ್ರೆಸ್ ಹಾಕ್ಕೊಂಡಿದ್ದೀವಿ, ಸಾಧಾರಣವಾಗಿದ್ದೀವಿ ಅಲ್ವಾ, ಉಡುಪಿನಲ್ಲಿದ್ದೀವಿ. ಆದರೆ ನಾಳೆ ನವಯುಗದಲ್ಲಿ ಹೇಗಿರ್ತೀವಿ ನಾವು, ಸತ್ಯಯುಗದಲ್ಲಿ ಸ್ವರ್ಣಿಮ ಯುಗದಲ್ಲಿ ಹೇಗಿರ್ತೀವಿ, ನಮ್ಮ ಡ್ರೆಸ್ ಹೇಗಿರ್ತದೆ, ಎಷ್ಟು ಸುಂದರವಾದ ಉಡುಪುಗಳನ್ನು ಹಾಕ್ಕೊಂಡಿರ್ತೀವಿ, ಎಷ್ಟು ಹೊಳಿತಾ ಇರ್ತೀವಿ, ಎಷ್ಟು ಹೊಳಿತಾ ಇರ್ತದೆ, ಹೆಂಗೆ ಕಾಣಿಸ್ತಾ ಇರ್ತೀವಿ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇರ್ತೀವಿ ನಾವು. ಅಲ್ಲಿ ನಾವು ರಾಜ್ಯ ಅಧಿಕಾರಿಯಾಗಿ ರಾಜ್ಯವನ್ನು ಮಾಡ್ತಾ ಇರ್ತೀವಿ. ಇದನ್ನೆಲ್ಲ ನಾವು ಏನು ಮಾಡಬೇಕು, ಅದನ್ನೆಲ್ಲ ನಾವು ಕಣ್ಮುಂದೆ ತಂದ್ಕೋಬೇಕು ಅಂತ ಬಾಬಾರವರು ಹೇಳ್ತಾ ಇದ್ದಾರೆ. ಈಗ ಹೊಸ ವರ್ಷಗಳು ಬಂದಾಗ ಏನು ಮಾಡ್ತಾರೆ, ಒಂದು ದಿನಕ್ಕೋಸ್ಕರ ಅವ್ರು ಏನಾದರೂ ಒಂದು ಉಡುಗೊರೆ ಕೊಡ್ತಾರೆ, ಗಿಫ್ಟ್ ಕೊಡ್ತಾರೆ ಅಲ್ವಾ. ಆದರೆ ಬಾಬಾ ನಮಗೇನು ಕೊಡ್ತಾ ಇದ್ದಾರೆ, ಹೊಸ ವರ್ಷದ ನವಯುಗದ ರಚಯಿತ ತಂದೆ ಬಾಪ್ ದಾದಾರವರು ನಮ್ಮೆಲ್ಲರಿಗೂ ಏನು ಸ್ವರ್ಣಿಮ ಪ್ರಪಂಚದ ಉಡುಗೊರೆ ಕೊಡ್ತಾ ಇದ್ದಾರೆ. ಈ ಥರ ಯಾರಾದರೂ ಕೊಡ್ಲಿಕ್ಕೆ ಸಾಧ್ಯನಾ? ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಕೇವಲ ತಂದೆ ಮಾತ್ರ ಈ ಥರ ಕೊಡ್ಲಿಕ್ಕಾಗ್ತದೆ. ಅವರು ನಮಗೆಲ್ಲರಿಗೂ ಸ್ವರ್ಣಿಮ ಪ್ರಪಂಚದ ಉಡುಗೊರೆಯನ್ನು ನೀಡ್ತಾ ಇದ್ದಾರೆ. ಅದು ಏನಾಗಿದೆ, ಅನೇಕ ಜನ್ಮಗಳಿಗಿದು. ಇದು ಒಂದು ಜನ್ಮಕ್ಕಲ್ಲ. ಅವರು ಇಲ್ಲಿ ಕೊಡುವಂಥ ಉಡುಗೊರೆ ಏನೋ ಒಂದು ದಿನಕ್ಕೆ ಕೊಡ್ತಾರೆ, ಅದೇನೋ ಒಂದು ಸ್ವಲ್ಪ ದಿನಕ್ಕೋ ಸ್ವಲ್ಪ ಕೆಲವು ವರ್ಷಕ್ಕೋ ಇರುತ್ತೆ. ಆದರೆ ಪರಮಾತ್ಮ ಕೊಡ್ತಾ ಇರೋವಂಥ ಉಡುಗೊರೆ ಏನಾಗಿದೆ, ಇದು ಅವಿನಾಶಿ ಉಡುಗೊರೆ ಆಗಿದೆ. ಇದು ನಮಗೆ 21 ಜನ್ಮಗಳಿಗೆ ಉಡುಗೊರೆಯನ್ನು ಕೊಡ್ತಾ ಇದ್ದಾರೆ ತಂದೆ ನಮಗೆ ಅಲ್ವಾ. 21 ಜನ್ಮಗಳಿಗೆ ಈ ಉಡುಗೊರೆಯನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ತಂದೆ ಹೇಳ್ತಾ ಇದ್ದಾರೆ ಮಕ್ಕಳಿಗೆ, ಇದು ನೆನಪಿದೆ ಅಲ್ವಾ ನಿಮಗೆ, ಸ್ವರ್ಣಿಮ ಯುಗ ಹೆಂಗಿದೆ, ಯಾವ ಥರ ಇದೆ, ಅದನ್ನು ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇರಿ. ನಾವು ನಾಳೆ ಹಿಂಗೆ ಹೋಗ್ತೀವಿ, ಅದು ಎಷ್ಟು ಸಮೀಪದಲ್ಲೇ ಇದೆ, ತುಂಬ ದೂರ ಏನಿಲ್ಲ, ಈಗ ತುಂಬ ಸಮೀಪದಲ್ಲಿ ಇದೆ. ಅಲ್ಲಿ ಹೇಗಿರ್ತೀರಾ, ನಿಮ್ಮ ಉಡುಪುಗಳು ಹೇಗಿರ್ತದೆ, ಅದೆಲ್ಲ ನೆನಪು ಮಾಡ್ಕೋಬೇಕು. ನಾವು ಎಷ್ಟು ಸುಂದರವಾಗಿರ್ತೀವಿ ಅಂತ ಹೇಳಿ ಅದನ್ನು ಸೆಕೆಂಡಿಗೂ ನೆನಪು ಮಾಡ್ಕೊಳ್ತಾ ಇರ್ರಿ. 1 ಸೆಕೆಂಡ್ನಲ್ಲಿ ಹೋಗಿ ಬರ್ಬೋದಲ್ವಾ. ನಾವು ಈಗ ಯಾರನ್ನಾದರೂ ನಾವು ಈಗ ಲೌಕಿಕದಲ್ಲಿ ನೆನಪು ಮಾಡ್ಕೊಳ್ತೀವಿ ಅಂದರೆ ಅವ್ರನ್ನ ಎಲ್ಲೇ ಕೂತಿದ್ರು 1 ಸೆಕೆಂಡ್ನಲ್ಲಿ ನೆನಪು ಮಾಡ್ಕೊಳ್ತೀವಿ. ಹಾಗೆ ಬಾಬಾ ಹೇಳ್ತಾರಲ್ವ, ನಾನು ಆತ್ಮ ಪರಮಾತ್ಮನನ್ನು ಪರಮಧಾಮನ 1 ಸೆಕೆಂಡ್ನಲ್ಲಿ ನೆನಪು ಮಾಡಿ ಅಂತ ಹೇಳ್ತಾರೆ. ಅದೇ ಥರ 1 ಸೆಕೆಂಡ್ನಲ್ಲಿ ಹೋಗ್ಬೋದಲ್ವಾ. ಈಗೀಗ ಸಂಗಮದಲ್ಲಿರ್ತೀರ, 1 ಸೆಕೆಂಡಿಗೆ ಸ್ವರ್ಣಿಮ ಪ್ರಪಂಚನ ತಲುಪಿಬಿಡಿ. ಅದೇನು ತುಂಬ ಟೈಮ್ ಹಿಡಿಯುತ್ತಾ? ಇಲ್ವಲ್ಲ. ಅದನ್ನು 1 ಸೆಕೆಂಡ್ನಲ್ಲಿ ಸ್ವರ್ಣಿಮ ಪ್ರಪಂಚವನ್ನು ನೆನಪು ಮಾಡ್ಕೊಳ್ಳಿ. ಅಲ್ಲಿ ನಾವು ಹೇಗಿರ್ತೀವಿ, ಹೇಗೆ ರಾಜ್ಯಭಾರ ಮಾಡ್ತೀವಿ ಅಂತ
ನಮ್ಮ ಅಲ್ಲಿ ದಿನಚರಿ ಹೇಗಿರ್ತದೆ, ಅಲ್ಲಿ ಆ ಸ್ವರ್ಣಿಮ ಯುಗ ಅಂದರೆ ಎಷ್ಟು ಎಲ್ಲ ಸತೋ ಪ್ರಧಾನವಾಗಿರ್ತದೆ, ಪಂಚತತ್ವಗಳು ಸತೋ ಪ್ರಧಾನವಾಗಿರ್ತದೆ. ಅದನ್ನೆಲ್ಲ ನೆನಪು ಮಾಡ್ಕೊಳ್ಳಿ ಅಂತ ಬಾಪ್ದಾದ ಹೇಳ್ತಾ ಇದ್ದಾರೆ. ತಮ್ಮ ರಾಜ್ಯ ಮತ್ತು ತಮ್ಮ ರಾಜ್ಯ ಯಾವಾಗಲೂ ಸ್ಮೃತಿಯಲ್ಲಿ ಇರಲಿ ಅಂತ ಬಾಪ್ದಾದರವರು ತಿಳಿಸ್ಕೊಡ್ತಾ ಇದ್ದಾರೆ. ಬಾಪ್ದಾದ ಈ ಹಿಂದೆಯೂ ಸಹ ತಿಳಿಸಿದ್ರು, ಏನಂತೇಳಿ, ಸಮಯದ ವೇಗ ತೀವ್ರ ಗತಿಯಿಂದ ಹೋಗ್ತಾ ಇದೆ, ಆದ್ದರಿಂದ ನಿಮ್ಮನ್ನು ನೀವು ಯಾವಾಗಲೂ ಚೆಕ್ ಮಾಡ್ಕೊಳ್ತಾ ಇರ್ರಿ ಅಂತ ಹೇಳ್ತಾರೆ ಬಾಪ್ದಾದ ಹೇಳ್ತಾರೆ. ಆದ್ದರಿಂದ ಇಡೀ ಅಥವಾ ವರ್ಷದಲ್ಲಿ ನಾವು ಈ ಒಂದು ವರ್ಷ ಈಗ ಕಳೀತು ಅಂದರೆ ಇನ್ನೊಂದು ವರ್ಷಕ್ಕೆ ನಾವು ಏನಾದರೂ ಒಂದು ಅಲ್ಲಿ ನಾವು ಸಂಕಲ್ಪ ಮಾಡ್ಕೋಬೇಕಲ್ವ. ನಾನು ಈ ವರ್ಷ ಇಷ್ಟಿಷ್ಟು ಮಾಡ್ತಾಯಿದ್ದೆ ಪುರುಷಾರ್ಥ, ಈಗ ಇನ್ನು ನಾನು ಜಾಸ್ತಿ ಮಾಡಬೇಕು, ಈ ವರ್ಷದಿಂದ ಇನ್ನು ಈ ತೀವ್ರ ಪುರುಷಾರ್ಥ ಮಾಡಬೇಕು ಅಂತ ಹೇಳಿ ಆ ಥರ ಏನಾದರೂ ಚೆಕ್ ಮಾಡ್ಕೋಬೇಕು. ನೀವು ಚೆಕ್ ಮಾಡ್ಕೊಳ್ತಾ ಇದ್ದೀರಾ, ನನ್ನ ಪುರುಷಾರ್ಥದಲ್ಲಿ ವೇಗ ಇದೆನೋ, ನಾನು ತೀವ್ರವಾಗಿ ಪುರುಷಾರ್ಥ ಮಾಡ್ತಾ ಇದ್ದೀನೋ ಇಲ್ವೋ ಅಂತೇಳಿ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಮತ್ತು ನಾವು ಹೇಗಂದ್ರೆ ಆಗಿದ್ದೀವ, ಬಿಡು ಹೇಗಂದ್ರೆ ಆಗಿದ್ರಾಯ್ತು ಅಂತ ಹಾಗೇ ಇದ್ದೀರಾ. ಒಂದು ಸಿಸ್ಟಮ್ಯಾಟಿಕ್, ಒಂದು ಡಿಸಿಪ್ಲಿನ್ ಇರಬೇಕಲ್ವಾ. ನಾವು ಪರಮಾತ್ಮನ ನೆನಪು ಮಾಡೋದು ಅಮೃತ ವೇಳೆಯಿಂದ ಆಗಲಿ, ನಾನು ಇಷ್ಟು ಟೈಮಿಗೆ 3:30 ಅಂದರೆ 3:30 ಇಷ್ಟು ಟೈಮಿಂದ ಇಷ್ಟು 5 ಗಂಟೆವರೆಗೂ ಇಷ್ಟು ನಾನು ಯೋಗ ಮಾಡ್ತಾಯಿದ್ದೀನ, ಮತ್ತು ನಾನು ಪ್ರಪಂಚದಲ್ಲಿರೋರಿಗೆಲ್ಲರಿಗೂ ಯೋಗದಾನ ಮಾಡ್ತಾಯಿದ್ದೀನ, ಮನಸ ಸೇವೆ ಮಾಡ್ತಾಯಿದ್ದೀನ, ಮತ್ತು ಎಷ್ಟು ಟೈಮ್ ನಾನು ಕರ್ಮಯೋಗಿಯಾಗಿ ಮಾಡ್ತಾಯಿದ್ದೀನಿ, ನಾನು ಎಷ್ಟು ನನ್ನ ಪಾಪಕರ್ಮಗಳನ್ನೆಲ್ಲ ಎಷ್ಟು ನಾನು ಭಸ್ಮ ಮಾಡಿಕೊಂಡು ನಾನು ಅದನ್ನೆಲ್ಲ ಕಳ್ಕೊಂಡು ಬೇರೆಯವರಿಗೆ ಎಷ್ಟು ನಾನು ಕೊಡ್ತಾಯಿದ್ದೀನಿ, ನಾನು ಎಷ್ಟನ್ನು ನನ್ನಲ್ಲಿ ಪುರುಷಾರ್ಥ ಮಾಡಿ ನಾನು ಎಷ್ಟನ್ನು ತುಂಬಿಸ್ಕೊಂಡು ಬೇರೆಯವರಿಗೆ ಎಷ್ಟನ್ನು ಕೊಡ್ತಾಯಿದ್ದೀನಿ. ಈ ಎಲ್ಲ ನಮ್ಮದು ಪುರುಷಾರ್ಥದ ವೇಗ ಎಷ್ಟಿದೆ ಅನ್ನೋದನ್ನು ನೀವು ಚೆಕ್ ಮಾಡ್ಕೊಂಡಿದ್ದೀರಾ. ವರ್ಷಕ್ಕೆ ವರ್ಷ, ತಿಂಗಳಿಗೆ ತಿಂಗಳ ಅಂದರೆ ಪ್ರತಿದಿನಾನು ಚೆಕ್ ಮಾಡ್ಕೊಳ್ತಾ ಇರಬೇಕು. ಹೀಗೆ ಚೆಕ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಬಾಬಾ ಇಲ್ಲಿ ಕೇಳ್ತಾ ಇದ್ದಾರೆ. ಈಗೇನಾಗಿದೆ, ಪ್ರಪಂಚದಲ್ಲಿ ಪರಿಸ್ಥಿತಿ ತುಂಬ ವಿಕೋಪಕ್ಕೆ ಹೋಗ್ತಾ ಇದೆ. ಈಗ ಎಲ್ಲ ಪಂಚತತ್ವಗಳು ಕೂಡ ಏನಾಗಿದೆ, ಎಲ್ಲ ಸುಸ್ತಾಗಿದೆ, ಎಲ್ಲ ತುಂಬ ತಮೋ ಪ್ರಧಾನ ಆಗೋಗ್ಬಿಟ್ಟಿದೆ. ಆದ್ದರಿಂದ ಈಗೇನಾಗಿದೆ, ತಮ್ಮಲ್ಲಿ ವಿಶೇಷ 2 ಸ್ವರೂಪಗಳನ್ನ ಇಮರ್ಜ್ ಮಾಡ್ಕೋಬೇಕು ಅಂತ ಬಾಪ್ದಾದ ಹೇಳ್ತಿದ್ದಾರೆ. ಅವು ಯಾವಪ್ಪ 2 ಸ್ವರೂಪಗಳು ಅಂತಂದರೆ, ನಾವು ಸರ್ವರ ಪ್ರತಿ ಏನಾಗಬೇಕು, ದಯಾ ಹೃದಯಿ ಮತ್ತು ಕಲ್ಯಾಣಕಾರಿ ಆಗಿರಬೇಕು. ಎಲ್ಲ ಆತ್ಮರ ಬಗ್ಗೆ ನಮಗೆ ದಯೆ ಭಾವನೆ ಇರಬೇಕು ಮತ್ತು ಕಲ್ಯಾಣದ ಭಾವನೆ ಇರಬೇಕಾಗಿದೆ. ಮತ್ತು ನಾವು ಪ್ರತಿ ಆತ್ಮದ ಬಗ್ಗೆ ಸದಾ ದಾತ ಆಗಿರಬೇಕು. ನಾವು ಬಾಬಾ ಹೇಳ್ತಿದ್ದಾರೆ, ನೀವೆಲ್ಲ ಮಾಸ್ಟರ್ ದಾತ ಮಕ್ಕಳಲ್ವಾ, ನೀವೆಲ್ಲ ದಾತನ ಮಕ್ಕಳ ಮಾಸ್ಟರ್ ದಾತ ಆಗಿದ್ದೀರಲ್ವಾ ನೀವೆಲ್ಲ, ಅಂದಮೇಲೆ ನೀವೆಲ್ಲ ಮಾಸ್ಟರ್ ದಾತ ಆಗಿದ್ದೀರಾ, ಸದಾ ಎಲ್ಲರಿಗೂ ದಾತ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಬಾಪ್ದಾದರವರು. ವಿಶ್ವದಲ್ಲಿ ಎಷ್ಟು ಆತ್ಮಗಳು ಭಾಳ ಈಗ ಶಕ್ತಿಹೀನರಾಗ್ಬಿಟ್ಟಿದ್ದಾರೆ, ಎಷ್ಟು ದುಃಖಿಗಳಾಗಿದ್ದಾರೆ, ಅಶಾಂತಿಯಿಂದ ಇದ್ದಾರೆ. ಅವರು ಏನು ಕೂಗ್ತಾ ಇದ್ದಾರೆ, ತಂದೆ ಮುಂದೆ ಹೋಗಿ ಕರೀತಾ ಇದ್ದಾರೆ, ನೀವೆಲ್ಲ ಪೂಜ್ಯ ಆತ್ಮರಲ್ವಾ, ಎಲ್ಲರೂ ನಾವು ಪರಮಾತ್ಮನ ಮಕ್ಕಳು, ಬಾಬಾರವರ ಮಕ್ಕಳು, ಪೂಜ್ಯ ಆತ್ಮರ ಮುಂದೆ ಹೋಗ್ಬಿಟ್ಟು ಅವರು ಮೊರೆ ಇಡ್ತಾ ಇದ್ದಾರೆ. ದೇವಿ ದೇವತೆಗಳ ಮುಂದೆ ಹೋಗ್ಬಿಟ್ಟು ಅವ್ರ ಮುಂದೆ ಮೊರೆ ಇಡ್ತಾ ಇದ್ದಾರೆ, ನಮ್ಮನ್ನು ಈ ದುಃಖದಿಂದ ಪಾರು ಮಾಡಿ, ನಮಗೆ ಶಕ್ತಿ ಕೊಡಿ. ನಾವೀಗ ಶಕ್ತಿ ಎಲ್ಲ ಕಳ್ಕೊಂಡಿದ್ದಾರಲ್ವ, ಶಕ್ತಿಹೀನರಾಗಿದ್ದೀವಿ, ನಮಗೆ ಸ್ವಲ್ಪ ಶಕ್ತಿಯನ್ನು ಕೊಡಿ, ನಮಗೆ ಶಾಂತಿಯನ್ನು ಕೊಡಿ, ನಮಗೆ ದುಃಖದಿಂದ ಪಾರು ಮಾಡಿ ಅಂತ ಹೇಳ್ಬಿಟ್ಟು ಅವರು ಪರಮಾತ್ಮ ತಂದೆಯ ಮುಂದೆ ಹೋಗಿ ಮೊರೆ ಇಡ್ತಾ ಇದ್ದಾರೆ. ಮತ್ತು ಎಲ್ಲ ಪೂಜ್ಯ ಎಲ್ಲ ದೇವಿ ದೇವತೆಗಳ ಮಂದಿರಕ್ಕೆ, ದೇವಿ ದೇವತೆಗಳ ಮುಂದೆ ಹೋಗ್ಬಿಟ್ಟು ಮೊರೆ ಇಡ್ತಾ ಇದ್ದಾರೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅಂಥವ್ರಿಗೆಲ್ಲ ನೀವು ಸ್ವಲ್ಪ ಸಮಯಕ್ಕಾದರೂ ಅವ್ರಿಗೂ ಸುಖವನ್ನು ನೀಡ್ರಿ, ಅವರಿಗೆಲ್ಲ ಶಾಂತಿಯನ್ನು ನೀಡಿ, ಅವರಿಗೆ ಶಾಂತಿ, ಸುಖ ಮತ್ತು ಧೈರ್ಯವನ್ನು ಕೊಡಬೇಕಾಗಿದೆ ಅವ್ರಿಗೆಲ್ಲರಿಗೂ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಅಂಥ ಮಕ್ಕಳು ಎಷ್ಟು ದುಃಖದಲ್ಲಿ, ನೋವಿನಲ್ಲಿ ಎಷ್ಟು ಮೊರೆ ಇಡ್ತಾ ಇದ್ದಾರೆ. ಅವರ ಆ ದುಃಖನ ಬಾಬಂಗೆ ನೋಡೋಕ್ಕಾಗ್ತಾ ಇಲ್ಲ, ಅವ್ರು ಕೂಗೋದನ್ನು ಕೇಳೋಕ್ಕಾಗ್ತಾ ಇಲ್ಲ. ಅದಕ್ಕೆ ನೀವೆಲ್ಲ ಪೂಜ್ಯ ಆತ್ಮರಾಗಿದ್ದೀರಲ್ವ, ನೀವೆಲ್ಲ ಪೂಜ್ಯ ಆತ್ಮರು, ಅಂಥವ್ರ ಬಗ್ಗೆ ನೀವು ದಯೆ ತೋರಿಸ್ಬೇಕಾಗಿದೆ. ದಯೆ ತೋರಿಸ್ಬಿಟ್ಟು ಅವರಿಗೆಲ್ಲ ಕೊಡಿ, ನೀವು ಕೊಡ್ತಾ ಹೋಗಿ, ಅವರಿಗೆ ದಾತ ಆಗಿ,
ದಾತ ಆಗಿ ನೀವು ದಾತನ ಮಕ್ಕಳು, ಮಾಸ್ಟರ್ ದಾತ ಆಗಿದ್ದೀರಾ. ನೀವು ಅವರಿಗೆ ಕೊಡ್ತಾ ಹೋಗಿ, ಅವರಿಗೆ ನಿಮ್ಮ ಸಂಕಲ್ಪದ ಮೂಲಕ ನೀವು ಅವರಿಗೆ ಶಕ್ತಿಯನ್ನು ಕೊಡ್ತಾ ಹೋಗಿ. ಅವರಿಗೆ ನೀವು ಮನಸ್ಸಿನ ಮೂಲಕ ಅವರಿಗೆ ಶಕ್ತಿಯನ್ನು ಕೊಡಿ. ಅವರಿಗೆ ನೀವು ಸ್ವಲ್ಪ ಅಂಜಲಿಯನ್ನು ಕೊಡಿ. ಅವರೆಲ್ಲ ಬೇಡ್ತಾ ಇದ್ದಾರಲ್ವಾ, ಬೇಡ್ತಾ ಇದ್ದಾಗ ನೀವೆಲ್ಲ ಏನಾಗಬೇಕು ಮಕ್ಕಳು, ಅವರಿಗೆ ಸ್ವಲ್ಪ ನೀವು ಅಂಜಲಿಯನ್ನು ನೀಡಿ ಅಂತ ತಂದೆ ಇಲ್ಲಿ ಹೇಳ್ತಾ ಇದ್ದಾರೆ. ತಂದೆ ಇಲ್ಲಿ ನಾವು ಮಕ್ಕಳನ್ನೆಲ್ಲ ಅವರ ಜೊತೆಗಾರರನ್ನಾಗಿ ಮಾಡ್ಕೊಂಡಿದ್ದಾರಲ್ವಾ. ನಾವೆಲ್ಲ ಏನಾಗಿದ್ದೀವಿ, ಮಾಸ್ಟರ್ ದಾತನನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಾಬಾ ನಮ್ಮನ್ನೆಲ್ಲ. ನಾವು ಏನಾಗಿದ್ದೀವಿ ಬಾಬನಿಗೆ ರೈಟ್ ಹ್ಯಾಂಡ್. ಎಲ್ಲ ಮಕ್ಕಳು ಬಾಬಾ ಹೇಳ್ತಿದ್ದಾರೆ, ನೀವೆಲ್ಲ ನನಗೆ ರೈಟ್ ಹ್ಯಾಂಡ್ ಆಗಿದ್ದೀರಾ. ರೈಟ್ ಹ್ಯಾಂಡ್ ಆಗಿ ಮಾಡ್ಕೊಂಡಿದ್ದಾರೆ ಬಾಬಾ. ಎಲ್ಲ ಆತ್ಮಗಳ ವಿಶ್ವದಲ್ಲಿ ಎಲ್ಲ ಆತ್ಮಗಳಿಗೂ ಮುಕ್ತಿಯನ್ನು ಕೊಡಿಸ್ಬೇಕಾಗಿದೆ ನೀವು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಎಲ್ಲರೂ ಪರಮಾತ್ಮನಿಗೆ ರೈಟ್ ಹ್ಯಾಂಡ್ ಆಗಿದ್ದೀರಾ. ರೈಟ್ ಹ್ಯಾಂಡ್ ಆದಾಗ ಏನಾಗಿದೆ, ಎಲ್ಲ ಆತ್ಮಗಳಿಗೂ, ವಿಶ್ವದಲ್ಲಿರೋ ಎಲ್ಲ ಆತ್ಮಗಳಿಗೂ ಮುಕ್ತಿಯನ್ನು ಕೊಡಿಸ್ಬೇಕಾಗಿದೆ. ಅವರಿಗೆ ಮುಕ್ತಿಧಾಮಕ್ಕೆ ಹೋಗುವ ದಾರಿಯನ್ನು ತೋರಿಸ್ಬೇಕಾಗಿದೆ ಅಂತ ಬಾಪ್ ದಾದಾರವರು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ನೀವೆಲ್ಲ ದಾತನ ಮಕ್ಕಳಲ್ವಾ, ನೀವೆಲ್ಲ ದಾತನ ಮಕ್ಕಳು. ತಮ್ಮ ಶ್ರೇಷ್ಠ ಸಂಕಲ್ಪದಿಂದ, ಮನಸ್ಸಿನ ಶಕ್ತಿಯಿಂದ, ಮನಸಾಶಕ್ತಿಯಿಂದ, ವಾಣಿಯಿಂದಾದರೂ, ಸಂಬಂಧ ಸಂಪರ್ಕದಿಂದಾದರೂ, ಶುಭ ಭಾವನೆ ಶುಭ ಕಾಮನೆಯಿಂದಾದರೂ, ವೈಬ್ರೇಷನ್ ಮತ್ತು ವಾಯುಮಂಡಲದ ಮೂಲಕವಾದರೂ, ಯಾವುದೇ ಯುಕ್ತಿಯಿಂದಾದರೂ ಮುಕ್ತಿಯನ್ನು ನೀಡಿ ಅವರಿಗೆ. ಬಾಬಾ ಹೇಳ್ತಿದ್ದಾರೆ, ಅವರೆಲ್ಲ ನಮಗೆ ಇದರಿಂದ ನಮಗೆ ಮುಕ್ತಿ ಕೊಡಿ. ನಾವು ಎಷ್ಟು ಅವರು ದುಃಖದಲ್ಲಿ ನೋವಿನಿಂದ ಇರ್ತಾರೆ. ಕೆಲವರು ಎಷ್ಟು ಆಸ್ಪತ್ರೆಗಳಲ್ಲಿ ಎಷ್ಟು ಏನಾದರೂ ಒಂದು ಕಾಯಿಲೆ ಆಗಿ ಒದ್ದಾಡ್ತಾ ಇರ್ತಾರೆ. ಅಂಥವ್ರಿಗೆಲ್ಲ ಅವರೆಲ್ಲ ಹೇಳ್ತಾರೆ, ನಮಗೆ ಸಾಕಪ್ಪ ಈ ಜೀವನ, ನಮಗೆ ಮುಕ್ತಿ ಕೊಡಿ ಅಂತ ಮೊರೆ ಇಡ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಯಾವುದಾದ್ರೂ ಒಂದು ಯುಕ್ತಿಯಿಂದ ಅವರಿಗೆಲ್ಲ ಮುಕ್ತಿಯನ್ನು ಕೊಡಿ. ಅವರಿಗೆಲ್ಲ ಅವರಿಗೆ ಶಾಂತಿಯ ದಾನವನ್ನು ಮಾಡಿ, ಶಕ್ತಿಯ ದಾನವನ್ನು ಮಾಡಿ, ಅವರಿಗೆ ಧಾಮಕ್ಕೆ ಹೋಗುವ ದಾರಿಯನ್ನು ತೋರಿಸಿ, ಅವರಿಗೆ ಮುಕ್ತಿಯನ್ನು ನೀಡಿ ಅಂತ ಬಾಪ್ ದಾದಾ ಹೇಳ್ತಾ ಇದ್ದಾರೆ. ಹಾಗೆ ರೈಟ್ ಹ್ಯಾಂಡ್ ಮಕ್ಕಳಿಗೆ ಎಲ್ಲರಿಗೂ ಈ ಮಾತನ್ನು ತಿಳಿಸ್ತಾ ಇದ್ದಾರೆ ಬಾಪ್ ದಾದಾರವರು. ಅವರಿಗೆಲ್ಲ ಹೇಳ್ತಾ ಇದ್ದಾರೆ, ಅವ್ರ ಮೇಲೆಲ್ಲ ದಯೆ ತೋರಿಸಿ ಅಂತ ಹೇಳ್ತಾ ಇದ್ದಾರೆ. ಈಗ ಸ್ವಪುರುಷಾರ್ಥ ಹಾಗೂ ಸೇವೆಯ ಭಿನ್ನ ಭಿನ್ನ ವಿಧಿಗಳಿಂದ ಏನು ಮಾಡಬೇಕು, ಪುರುಷಾರ್ಥವನ್ನು ನಾವು ತೀವ್ರಗೊಳಿಸ್ಬೇಕು. ಈಗ ಬಾಬಾರವರು ಎಷ್ಟು ವಿಧಿಗಳನ್ನ ಹೇಳ್ಕೊಡ್ತಾರೆ, ಯುಕ್ತಿಗಳನ್ನ ಹೇಳ್ಕೊಡ್ತಾರೆ. ಅವ್ರನ್ನ ಬಾಬಾ ಹೇಳ್ತಾರೆ, ಪದೇ 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 ನೀವು ಕೇಳ್ತಾ ಇರ್ಬೋದು, ಪ್ರತಿ ಮುರುಳಿಲಿ ಬಾಬಾ ನನ್ನನ್ನು ನೆನಪು ಮಾಡಿ ಮಕ್ಕಳ, ನನ್ನನ್ನು ನೆನಪು ಮಾಡೋದ್ರಿಂದ ನಿಮ್ಮ ಪಾಪಕರ್ಮಗಳೆಲ್ಲ ಭಸ್ಮ ಆಗ್ತದೆ, ನಿಮಗೆ ಒಳ್ಳೆ ಪದವಿ ಸಿಗ್ತದೆ, ಸ್ವರ್ಣಿಮ ಯುಗದಲ್ಲಿ, ಸತ್ಯಯುಗದಲ್ಲಿ ಒಳ್ಳೆ ಪದವಿ ಸಿಗ್ತದೆ ಅಂತ ಬಾಬಾರವರು ಎಷ್ಟು ಸಾರಿ ಹೇಳ್ತಾರೆ. ಹಾಗಾಗಿ ನಾವೇನು ಮಾಡಬೇಕು, ಅದು ಭಿನ್ನ ಭಿನ್ನ ವಿಧಿಗಳಿಂದ ನಾವು ಬಾಬಾ ಎಷ್ಟು ಯುಕ್ತಿಗಳನ್ನ ತಿಳಿಸ್ಕೊಡ್ತಾರೆ. ಸೃಷ್ಟಿ ಚಕ್ರವನ್ನು ತಿರುಗಿಸ್ತಾ ಇರಿ, ಒಂದೊಂದು ಗಂಟೆಗೊಂದ್ಸರಿ ನೆನಪು ಮಾಡಿ, ಒಂದು ಸೆಕೆಂಡಿಗೆ ಹೋಗಿ ಬನ್ನಿ, ಪರಮಧಾಮಕ್ಕೆ ಹೋಗಿ ನನ್ನನ್ನು ನೆನಪು ಮಾಡಿ, ಕರ್ಮಣ ಸೇವೆ ನೀವು ಕರ್ಮ ಮಾಡ್ತಾನೋ ನನ್ನನ್ನು ನೆನಪು ಮಾಡಿ ಅಂತ ಬಾಬಾರವರು ಎಷ್ಟು ಭಿನ್ನ ಭಿನ್ನ ವಿಧಿಗಳನ್ನ ಹೇಳ್ಕೊಟ್ಟಿದ್ದಾರೆ. ಹಾಗೆ ನಾವು ಈಗ ನಮ್ಮ ಸ್ವಪುರುಷಾರ್ಥವನ್ನು ನಾವು ತೀವ್ರ ಮಾಡ್ಕೊಳ್ಬೇಕಾಗಿದೆ. ಈಗ ನಾವು ಸ್ವಪುರುಷಾರ್ಥವನ್ನು ತೀವ್ರ ಮಾಡಿಕೊಂಡು ನಾವು ಎಷ್ಟು ಪುರುಷಾರ್ಥ ಮಾಡ್ತೀವೋ ಆಗ ನಾವು ಬೇರೆಯವ್ರಿಗೆ ಕೊಡಲಿಕ್ಕೂ ಆಗ್ತದೆ. ಆಗ ಸ್ವಸ್ಥಿತಿಯಲ್ಲಿ ಈಗ ಬಾಬಾ ಹೇಳ್ತಿದ್ದಾರೆ, ವಿಶೇಷವಾಗಿ ನೀವು 4 ಮಾತುಗಳನ್ನೆಲ್ಲ ಈಗ ಚೆಕ್ ಮಾಡ್ಕೊಳ್ಳಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಬಾಬಾ ಹೇಳ್ತಿದ್ದಾರೆ, ಮೊದಲನೆಯ ಮಾತು ಯಾವುದಾಗಿದೆ ಅಂದರೆ ಅದನ್ನು ಪರಿಶೀಲನೆ ಮಾಡ್ಕೋಬೇಕು. ನಿಮಿತ್ತ ಭಾವವಿದೆಯಾ, ನಮ್ಮಲ್ಲಿ ನಿಮಿತ್ತರಾಗಿದ್ದೀವ ನಾವು ಅಂತ ಚೆಕ್ ಮಾಡ್ಕೋಬೇಕು. ಮೊದಲಿಗೆ ಅದನ್ನು ನಾವು ಪರಿಶೀಲನೆ ಮಾಡಿಕೊಳ್ಳಿ. ಯಾವುದಾದ್ರೂ ಒಂದು ರಾಯಲ್ ರೂಪದಲ್ಲಾದರೂ ಬರ್ತಾ ಇದೆಯಾ, ನಾನು ನನ್ನದು ಅನ್ನೋದೇನಾದರೂ ಬರ್ತಾ ಇದೆಯಾ. ಈಗ ಸಾಧಾರಣ ವ್ಯಕ್ತಿಗಳಿಗೆ ಏನಾಗ್ತದೆ, ನಾನು ನನ್ನದು ಅಂತ ಅಂದರೆ ಅವ್ರಿಗೇನು ಅನಿಸಲ್ಲ, ಸಾಧಾರಣ ಆಗಿಬಿಡ್ತದೆ. ಆದರೆ ನಾವೇನು ಬ್ರಾಹ್ಮಣ ಮಕ್ಕಳಾಗಿದ್ದೀವಿ, ನಾವು ಪರಮಾತ್ಮನ ಮಕ್ಕಳು, ನಾವು ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣ ಮಕ್ಕಳು. ನಾವು ಬ್ರಾಹ್ಮಣ ಜೀವನದ್ದೇನಾಗ್ಬಿಟ್ಟಿದೆ, ನಾನು ಮತ್ತು ನನ್ನತನವು ಬಹಳ ಏನಾಗಿದೆ, ಇಲ್ಲಿ ಸೂಕ್ಷ್ಮವಾಗಿದೆ. ಇದೇನಾಗಿದೆ, ರಾಯಲ್ ಆಗಿರುತ್ತೆ.
ತುಂಬ ಸೂಕ್ಷ್ಮ ಆಗಿರ್ತದೆ ಇದು. ಆದ್ದರಿಂದ ಅಂಥವ್ರು ಇರ್ತಾರಲ್ಲ, ನೀವು ನೋಡಿ ಬೇಕಿದ್ರೆ ಡಿಫ್ರೆನ್ಸ್ ಹೇಗೆ ಗೊತ್ತಾಗ್ತದೆ ಅಂದರೆ, ಆ ಥರ ನನ್ನ ತನ ಇರೋರ್ದು ಭಾಷೆನೇ ಚೇಂಜ್ ಇರ್ತದೆ, ಅವ್ರದ್ದು ಲ್ಯಾಂಗ್ವೇಜು ಸ್ವಲ್ಪ ಚೇಂಜ್ ಇರ್ತದೆ ಅಂತ ಬಾಬಾ ಹೇಳ್ತಿದ್ದಾರೆ. ಬಿಡಿ ಆಗ್ತಾ ಇದೆ, ನಡೀತಾ ಇದೆ, ನೋಡ್ತಾ ಇದ್ದೀವಿ ಅಂತ ಆ ಥರ ಬರ್ತದೆ. ಅವರಲ್ಲಿ ನಿಮಿತ್ತ ಭಾವ ಇರಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅದು ಏನಂದರೆ, ಅವರಲ್ಲಿ ಇರ್ಬೋದು, ಸೇವೆ ಮಾಡ್ತಾ ಇರ್ಬೋದು, ಅವರು ಬಲೆ ಸೇವೆ ಮಾಡ್ತಾರೆ ಅಥವಾ ಅವರು ವಾಣಿಯ ಮೂಲಕ ಅವರು ತಿಳಿಸ್ಬೋದು. ಆದರೆ ಅವರು ಸಂಬಂಧ ಸಂಪರ್ಕದಲ್ಲಿ ಇರ್ಬೋದು ಬೇರೆಯವ್ರ ಜೊತೆ. ಆದರೆ ಅವರು ಚಲನೆಯಲ್ಲಿ ಮತ್ತು ಚೇಹರೆಯಲ್ಲಿ ನಿಮಿತ್ತ ಭಾವದ್ದಾಗಿರಲಿ ಅಥವಾ ಅವರಲ್ಲಿ ವಿಶೇಷತೆಯು ಇದು ಸಹ ಇರ್ತದೆ. ನಿಮಿತ್ತ ಮತ್ತು ನಿರ್ಮಾಣ ಭಾವದಿಂದ ನಿರ್ಮಾಣ ಮಾಡಿ ಅಂದಾಗ ಅವಾಗೇನಾಗ್ತದೆ, ನಿಮಿತ್ತ ನಿರ್ಮಾಣ ಮತ್ತು ನಿರ್ಮಾಣ ಆದಾಗ ಏನಾಗ್ತದೆ, ಇಲ್ಲಿ ನಿರ್ವಾಣ ಸ್ಥಿತಿಯಲ್ಲಿ ಸ್ಥಿತರಾಗ್ತೀರ ಅವಾಗ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಕೊನೆಗೆ ಏನಾಗ್ತದೆ, ಅದು 4 ಸ್ಥಿತಿಗಳು, ನಿಮಿತ್ತ, ನಿರ್ಮಾಣ ಮತ್ತು ನಿರ್ಮಾಣ ಆದಾಗ ಏನಾಗ್ತದೆ, ಅವಾಗ ನಿರ್ಮಾಣ ಅಲ್ಲಿ ತಲುಪಿದಾಗ ಏನಾಗ್ತದೆ, ನಾವು ಯಾವಾಗ ಬೇಕೋ ಆವಾಗ ನಿರ್ವಾಣ ಧಾಮದಲ್ಲಿ ತಲುಪಿಬಿಡ್ತೀವಿ. ಆಗ ಏನಾಗ್ತದೆ, ಸ್ಥಿತರಾಗಿದ್ದಾಗ ನಮ್ಮಲ್ಲಿ ಏಕಾಗ್ರತೆ, ಸ್ವಯಂ ನಿರ್ವಾಣ ಸ್ಥಿತಿಯಲ್ಲಿ ಇದ್ದಾಗ ಏನಾಗ್ತದೆ, ಅನ್ಯರನ್ನು ನಿರ್ವಾಣ ಧಾಮಕ್ಕೆ ತಲುಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಆವಾಗ ನಮ್ಮಲ್ಲಿ ಈ 4 ಸ್ಥಿತಿಗಳು ನಮ್ಮಲ್ಲಿ ಇರಬೇಕು ಅಂತ ಬಾಪ್ದಾದರವರು ಹೇಳ್ತಾ ಇದ್ದಾರೆ. ಎಲ್ಲರೂ ಈಗ ಮುಕ್ತಿಯನ್ನು ಬಯಸ್ತಾ ಇದ್ದಾರೆ. ನಮಗೆ ಮುಕ್ತಿ ಕೊಡಿಸಿ, ನಮಗೆ ಮುಕ್ತಿಧಾಮಕ್ಕೆ ಕರ್ಕೊಂಡೋಗಿ, ನಮಗೆ ಈ ಪ್ರಪಂಚದಿಂದ ಸಾಕಾಗಿದೆ, ನಮಗೆ ಮುಕ್ತಿಯನ್ನು ಕೊಡಿಸ್ರಿ ಅಂತ ಈಗೆಲ್ಲ ಚೀರಾಡ್ತಾ ಇದ್ದಾರೆ. ಅಂಥವ್ರಿಗೆ ಅವಾಗ ನೀವು ತೀವ್ರ ಪುರುಷಾರ್ಥಿಗಳಾಗಬೇಕು ಆಗಿದೆ. ಈಗ ನೀವು ತೀವ್ರ ಪುರುಷಾರ್ಥಿಗಳಾಗಿ ಪುರುಷಾರ್ಥವನ್ನು ಮಾಡಿ ಅಂಥವರಿಗೆಲ್ಲ ನೀವು ಮುಕ್ತಿಯನ್ನು ಕೊಡಿಸ್ಬೇಕಾಗಿದೆ. ಆಗ ಬಾಬಾ ಏನು ಹೇಳ್ತಾರೆ, ಅವಾಗ ವಾ ಮಕ್ಕಳೇ ಆಗಲೇ, ವಾ ಮಕ್ಕಳೇ ವಾ ಅಂತ ಬಾಪ್ದಾದರವರು ಹೇಳ್ತಾರೆ ಎಲ್ಲರಿಗೂ. ಅವಾಗ ವೈ ಅನ್ನೋದಕ್ಕೆ ಬೀಳ್ಕೊಡುಗೆ ಕೊಡಿ ಅಂತ. ವೈ ಅಂದರೆ ಏಕೆ, ನಾವು ಏಕೆ ಅನ್ನೋದಕ್ಕೆ ಬೀಳ್ಕೊಡುಗೆ ಕೊಟ್ಟುಬಿಡಿ. ಇನ್ನು ಆಲೋಚನೆ ಯಾಕೆ ಹಿಂಗಾಯಿತು ಏನು ಅನ್ನೋದಕ್ಕೆ ಆಲೋಚನೆನೂ ಮಾಡೋದಿಲ್ಲ ಅಂತ ಸಂಕಲ್ಪನೂ ಮಾಡಬಾರ್ದು ಅಂತ ಬಾಬಾ ಅದಕ್ಕೆ ಬೀಳ್ಕೊಡುಗೆ ಕೊಟ್ಬಿಡಿ. ಪ್ರಶ್ನಾರ್ಥಕ ಚಿಹ್ನೆ ಅಷ್ಟೇ ಅಲ್ಲ, ಆಶ್ಚರ್ಯ ಚಿಹ್ನೆಯೂ ಇರಬಾರ್ದು ಅಂತ ಹೇಳ್ತಿದ್ದಾರೆ. ಕೇವಲ ಬಿಂದು ಇಟ್ಬಿಡಿ. ಆಶ್ಚರ್ಯ ಚಿಹ್ನೆನೂ ಬರಬಾರ್ದು, ಪ್ರಶ್ನಾರ್ಥಕ ಚಿಹ್ನೆನೂ ಬರಬಾರ್ದು, ಏಕೆ ಅಂತಲೂ ಬರಬಾರ್ದು, ಮನಸ್ಸಿನಲ್ಲಿ ಸಂಕಲ್ಪದಲ್ಲಿಯೂ ಬರಬಾರ್ದು. ಎಲ್ಲದಕ್ಕೂ ಬಿಂದು ಇಟ್ಬಿಡಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಪ್ರಶ್ನಾರ್ಥಕ ಚಿಹ್ನೆ ಆಗಲಿ ಅದು ನೋಡಿ ಎಷ್ಟು ಅಂಕುಡೊಂಕಿರ್ತದೆ ಅಲ್ವಾ. ಅದಕ್ಕೆ ಏನಾಗ್ತದೆ, ಬಿಂದು ಇಟ್ಬಿಡಿ. ಬಿಂದು ಎಷ್ಟು ಸಹಜ ಅಲ್ವಾ ಇಡಲಿಕ್ಕೆ. ಯಾವುದೇ ಮಾತು, ಯಾವುದೇ ಏನೇ ಆಗಲಿ ಸಹಜ ಬಿಂದು ಇಡೋದು ಅಂದರೆ ಎಷ್ಟು ಸಹಜ ಆಗಿರ್ತದೆ ಅದು. ಕೇವಲ ಬಿಂದು ಇಟ್ಬಿಡಿ. ಕೇವಲ ಏನೋ ತಮ್ಮ ಕಣ್ಣುಗಳಲ್ಲಿ, ನಯನಗಳಲ್ಲಿ ಬಿಂದು, ಬಿಂದುವನ್ನು ತಂದೆಯನ್ನು ಸಮಾವೇಶ ಮಾಡ್ಕೊಂಬಿಡ್ರಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಬಿಂದು ಎಷ್ಟು ಸಹಜವಾಗಿದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವುದಕ್ಕೂ ಸಹ ಯಾಕೆ ಹಿಂಗಾಯ್ತು, ಹಿಂಗಾಗಬಾರ್ದಿತ್ತು, ಹಿಂಗಾಗಬೇಕಿತ್ತು, ಏನು ಹಿಂಗಾಯ್ತಲ್ಲ, ಇವ್ರು ಹಿಂಗೆ ಮಾಡಿಬಿಟ್ರಲ್ಲ ಅಂತ ಹೇಳಿ ಇವೆಲ್ಲ ಪ್ರಶ್ನಾರ್ಥಕ ಚಿಹ್ನೆನೂ ಬೇಡ, ಆಶ್ಚರ್ಯನೂ ಬೇಡ, ಆಶ್ಚರ್ಯ ಚಿಹ್ನೆನೂ ಬೇಡ ಅಂತ ಹೇಳ್ತಿದ್ದಾರೆ. ಅದು ಸಹ ಬರಬಾರ್ದು. ಇದು ಹೇಗೆ, ಈಗೂ ಆಗೋಯ್ತಾ, ಹೀಗಾಗಬಾರ್ದಿತ್ತು, ಏಕೀಗಾಯಿತು ಅಂತ ಹೇಳಿ ಇದು ಯಾವುದು ಪ್ರಶ್ನೆನೂ ಬರಬಾರ್ದು ಮತ್ತು ಆಶ್ಚರ್ಯನೂ ಪಡಬೇಕಾಗಿಲ್ಲ. ಯಾವುದು ಬೇಡ, ಕೇವಲ ಬಿಂದುವನ್ನು ಇಟ್ಬಿಡಿ, ಫುಲ್ ಸ್ಟಾಪ್ ಇಟ್ಬಿಡಿ. ಬಿಂದು ತಂದೆಯನ್ನು ನಿಮ್ಮ ನಯನಗಳಲ್ಲಿ ತಂದೆಯನ್ನು ಸಮಾವೇಶ ಮಾಡ್ಕೊಂಬಿಡಿ, ಸಾಕು. ಎಲ್ಲದಕ್ಕೂ ಬಿಂದು ಇಟ್ಬಿಡಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ. ಕೇವಲ ತಂದೆ ಮತ್ತು ನಾನು ಅಷ್ಟೇ. ಇದಂತೂ ನಡೆಯುತ್ತೆ, ಇದು ಹಾಗೇ ಆಗುತ್ತೆ, ಎಲ್ಲ ಡ್ರಾಮಾ ಅಂತ ಹೇಳಿಬಿಟ್ಟು ಎಲ್ಲದಕ್ಕೂ ಫುಲ್ ಸ್ಟಾಪ್ ಬಿಟ್ಬಿಡಿ ಅಂತ ಬಾಪ್ ದಾದಾ ಇಲ್ಲಿ ಹೇಳ್ತಾ ಇದ್ದಾರೆ.
ಬಾಬಾ ಹೇಳ್ತಿದ್ದಾರೆ. ಇದನ್ನು ಸಹ ಕೆಲವು ಮಕ್ಕಳು ಹೇಳ್ತಾರಂತೆ, ಬಾಬನ ಜೊತೆ ವಾರ್ತಾಲಾಪ ಮಾಡುವಾಗ ಹೇಳ್ತಾರಂತೆ. ಬಾಬಾ ಅದು ಬಾಬಾ ಹೇಳ್ತಿದ್ದಾರೆ ಭಾಳ ರಮಣೀಕವಾದ ಮಾತುಗಳಿರುತ್ತೆ ಅಂತ ಹೇಳ್ತಿದ್ದಾರೆ. ತುಂಬ ಮಕ್ಕಳು ಅಮೃತ ವೇಳೆ ಯೋಗ ಮಾಡುವಾಗ ತಂದೆ ಜೊತೆ ವಾರ್ತಾಲಾಪ ಮಾಡ್ತಾರೆ. ಆವಾಗ ಹೇಳ್ತಾರಂತೆಲ್ಲ ಈ ಥರ ಎಲ್ಲ, ಹೌದು ಇದು ನಡೆಯುತ್ತೆ, ಇದು ಬಾಬಾ ಇದು ನಾವು ಫುಲ್ ಸ್ಟಾಪ್ ಇಟ್ಬಿಡ್ಬೇಕು, ಇದೀಗ ಆಗುತ್ತೆ, ಆಗೋಯ್ತು, ಏನು ಮಾಡೋದು, ಇದು ಡ್ರಾಮಾ ಅಲ್ಲ, ಈ ಥರ ಎಲ್ಲ ವಾರ್ತಾಲಾಪ ಮಾಡ್ತಾರಂತೆ ಕೆಲವು ಮಕ್ಕಳು. ಏನಾದರೂ ನಡೀಲಿ, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಎಲ್ಲ ಒಳ್ಳೆಯದು ಏನಾದರೂ ನಡೀಲಿ, ಆದರೆ ತಾವು ಈಗ ನಡಿಬಾರ್ದು. ತಾವಂತೂ ಈಗೇನಾಗಬೇಕು, ಹಾರಬೇಕಾಗಿದೆ ಅಲ್ವಾ, ಈಗ ನಿಮ್ದು ಈಗ ಹಾರುವ ಸಮಯ ಆಗಿದೆ ಅಂದಮೇಲೆ ಎಲ್ಲರೂ ಈ ಮಾತುಗಳು ಅಂದಮೇಲೆ ಈ ನಡೆಯುವ ಮಾತುಗಳ ಮೇಲೆ ಯಾಕೆ ನೋಡ್ತೀರಾ, ನಡೀತಿರೋ ಮಾತುಗಳನ್ನೆಲ್ಲ ನೋಡೋಕ್ಕೆ ಹೋಗಬೇಡಿ. ಈಗೇನಾಗಿದೆ, ನಿಮ್ಮದು ಹಾರೋ ಕಲೆ ಆಗಿದೆ, ಆದ್ದರಿಂದ ತಾವು ಹಾರಬೇಕು ಮತ್ತು ಎಲ್ಲರನ್ನು ಹಾರಿಸ್ಬೇಕಾಗಿದೆ. ಎಲ್ಲರಿಗೂ ಹಾರುವ ಕಲೆಯನ್ನು ತಿಳಿಸಿಕೊಡಿ, ಹಾರಿಸ್ಬೇಕಾಗಿದೆ. ಎಲ್ಲರಿಗೂ ಶುಭ ಭಾವನೆ ಶುಭ ಕಾಮನೆಯು ಎಷ್ಟು ಶಕ್ತಿಶಾಲಿಯಾಗಿದೆ. ಈ ಶುಭ ಭಾವನೆ ಶುಭ ಕಾಮನೆ ಹೊರತು ನಡುವೆ ಯಾವುದೇ ವೈ ಬರಬಾರ್ದು, ಏಕೆ ಅನ್ನೋ ಪದ ಬರೋದೇ ಬೇಡ, ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಬಿಡಿ ಅಂತ ಬಾಪ್ದಾದರವರು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ವಾಸ್ತವದಲ್ಲಿ ಏನಾಗಿದೆ, ಶುಭ ಭಾವನೆ ಶುಭ ಕಾಮನೆ ಸಂಕಲ್ಪ ಏನಾಗಿದೆ ಶಕ್ತಿಶಾಲಿ, ಅದು ಬಹಳ ಒಳ್ಳೆ ಸಂಕಲ್ಪದಲ್ಲಿ ಶಕ್ತಿಶಾಲಿ ಏನಾಗಿದೆ, ಬಹಳ ಶಕ್ತಿ ಇದೆ ಅದರಲ್ಲಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟು ನಾವು ಪತಿತ ಆತ್ಮರೇ ಬರಲಿ, ನಾವೆಲ್ಲ ಪತಿತ ಆತ್ಮರಲ್ವಾ. ತಂದೆ ಹತ್ರ ಬಂದಾಗ ಬಾಪ್ದಾದರು ಏನು ಹೇಳ್ತಿದ್ರು, ಎಲ್ಲರಿಗೂ ಮಧುರ ಮಕ್ಕಳೇ ಅಂತಲೇ ಮಾತಾಡಿಸಿದ್ರು ನಮಗೆಲ್ಲ ಅಲ್ವಾ. ಜ್ಞಾನ ಕೊಡುವಾಗ, ನಮಗೆ ಮುರುಳಿ ನುಡಿಸುವಾಗ, ನಾವೆಷ್ಟೇ ಪತಿತ ಆತ್ಮರಾಗಿದ್ದರೂ ಎಲ್ಲರಿಗೂ, ಎಷ್ಟು ಪಾಪಿಗಳೇ ಬರಲಿ ಸಾಧಾರಣರೇ ಬರಲಿ, ಎಲ್ಲರೂ ಎಷ್ಟು ಭಿನ್ನ ಪ್ರಕಾರದ ಮಕ್ಕಳು ಬಂದರು, ಎಲ್ಲರಿಗೂ ಬಾಪ್ದಾದ ಏನು ಮಾಡಿದರು, ಎಲ್ಲರಿಗೂ ಶುಭವನ್ನೇ ಕೋರಿದರು, ಎಲ್ಲರಿಗೂ ಶುಭ ಕಾಮನೆಯನ್ನೇ ಕೋರಿದರು. ಎಲ್ಲ ಮಕ್ಕಳು ಎಲ್ಲರೂ ನನ್ನ ಮಕ್ಕಳು, ಇವರು ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದಾರೆ, ಇವರು ಸರ್ವಶಕ್ತಿವಂತನ ಮಕ್ಕಳು, ಮಾಸ್ಟರ್ ಸರ್ವಶಕ್ತಿವಂತ ಮಕ್ಕಳಾಗಿದ್ದಾರೆ, ಇವರೆಲ್ಲ ನನ್ನ ಹೃದಯ ಸಿಂಹಾಸನಾಧಿಕಾರಿಗಳಾಗಿದ್ದಾರೆ. ಈ ಶುಭ ಭಾವನೆಯನ್ನೇ ಬಾಬಾ ಎಲ್ಲರಿಗೂ ಕೊಟ್ಟರು, ಶುಭ ಕಾಮನೆಯನ್ನೇ ಎಲ್ಲರಿಗೂ ಕೊಟ್ಟರು. ಬಾಬಾ ಯಾವತ್ತಾದರೂ ಪಾಪಿಗಳೇ ಏಕೆ ಬಂದ್ರಿ ಅಂತ ಏನಾದರೂ ತಂದೆ ನಮ್ಗೆ ಯಾವತ್ತಾದರೂ ಕೇಳಿದ್ರಾ, ಏಕೆ ಬಂದ್ರಿ ಅಂತ ಏನಾದರೂ ಹೇಳಿದ್ರಾ? ಇಲ್ಲ ತಾನೇ. ಅದೇ ರೀತಿ ನಾವು ಮಕ್ಕಳು ಕೂಡ ಮಾಸ್ಟರ್ ಸರ್ವಶಕ್ತಿವಂತ ಮಕ್ಕಳಲ್ವ, ನಾವು ಸರ್ವಶಕ್ತಿವಂತನ ಮಕ್ಕಳು, ಮಾಸ್ಟರ್ ಸರ್ವಶಕ್ತಿವಂತರು ಮಕ್ಕಳು. ನಾವು ಏನು ಎಲ್ಲರಿಗೂ ಶುಭ ಭಾವನೆಯನ್ನೇ ಇಡಬೇಕಾಗಿದೆ. ಯಾವಾಗ ತಂದೆ ತಮ್ಮೆಲ್ಲರ ಮೇಲೆ ಶುಭ ಭಾವನೆ ಶುಭ ಕಾಮನೆಯನ್ನು ಇಟ್ಟಿದ್ದರಿಂದ ಏನಾಗ್ತಿದೆ, ತಮಗೆಲ್ಲರಿಗೂ ಅನಿಸ್ತಿದೆ ಅಲ್ವಾ, ಈಗ ಎಲ್ಲರಿಗೂ ಹೃದಯ ಏನನ್ನಿಸ್ತಿದೆ, ಬಾಬಾ ನನ್ನ ಬಾಬಾ ಅಂತ ಹೇಳ್ತೀವಿ. ಅಂದರೆ ಬಾಬಾ ಅಷ್ಟು ನಮಗೆ ಪ್ರೀತಿ ಕೊಟ್ಟು, ಅಷ್ಟು ಶುಭ ಕಾಮನೆಯನ್ನು ಕೊಡೋದ್ರಿಂದ ನಾವು ನನ್ನ ಬಾಬಾ ಅಂತ ಹೇಳ್ತೀವಿ. ಹಾಗೆ ನಾವು ಸಹ ನಾವು ಏನಾಗಿದ್ದೀವಿ, ಬಾಬನ ಮಕ್ಕಳಾಗಿದ್ದೀವಿ. ಆವಾಗ ಬಾಬನು ಕೂಡ ನನ್ನ ಮಕ್ಕಳೇ ಎಂದು ಹೇಳ್ತಾರಲ್ವ. ಅದೇ ರೀತಿ ಒಂದು ವೇಳೆ ತಾವೆಲ್ಲರೂ ಸಹ ಎಲ್ಲರಿಗೂ ಶುಭ ಭಾವನೆ ಶುಭ ಕಾಮನೆಯನ್ನೇ ಇಟ್ಕೋಬೇಕಾಗಿದೆ ಅಂತ ಬಾಪ್ದಾದ ಹೇಳ್ತಿದ್ದಾರೆ. ಎಲ್ಲರ ಮೇಲೆ, ಪ್ರತಿ ಆತ್ಮನ ಮೇಲೂ ಕೂಡ ಶುಭ ಕಾಮನೆಯನ್ನು ಶುಭ ಭಾವನೆಯನ್ನೇ ಇಟ್ಕೊಳ್ರಿ, ಎಲ್ಲರಿಗೂ ಶುಭವನ್ನೇ ಕೋರಿ. ಕಲ್ಪದ ಇಂದಿನ ಮಧುರ ಸಹೋದರರಾಗಿದ್ದಾರೆ ಇವರು ಎನ್ನೋ ದೃಷ್ಟಿ ಇರಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಯಾರ ಬಗ್ಗೆನೂ ಯಾವುದೇ ಅಪವಿತ್ರತೆಯ ದೃಷ್ಟಿ ಬೇಡ, ಎಲ್ಲರ ಬಗ್ಗೆನೂ ಶುಭ ಕಾಮನೆ ಶುಭ ಭಾವನೆಯಿಂದ ಇವರೆಲ್ಲ ನನ್ನ ಸಹೋದರಿಯರಾಗಿದ್ದಾರೆ ಅನ್ನೋ ದೃಷ್ಟಿ ಇತ್ತು ಅಂದರೆ, ದೃಷ್ಟಿಯಲ್ಲಿ ಎಲ್ಲರನ್ನು ಕಾಣ್ತಾರೆ ಅಂದರೆ ಆಗೇನಾಗ್ತದೆ, ಪರಿವರ್ತನೆ ಆಗಿಬಿಡ್ತದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದಮೇಲೆ ಏನಾದರೂ ಒಂದು ಕಮಾಲ್ ಮಾಡಿ ತೋರಿಸ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅದಕ್ಕೆ ಭಾಳಷ್ಟು ಸೇವೆ ಇದೆ, ಯಾವುದಾದ್ರೂ ಏನಾದರೂ ಒಂದು ಸೇವೆಯ ಮಾಡಿ ತೋರಿಸ್ರಿ. ಈಗ ಪ್ರಕೃತಿಯೂ ಸಹ ಏನಾಗಿದೆ, ತುಂಬ ಬೇಸತ್ಬಿಟ್ಟಿದೆ. ಸ್ವಯಂ ಈಗ ಪ್ರಕೃತಿಯೇ ಇಷ್ಟೊಂದು ಬೇಸತ್ತಿದೆ ಅಂದಮೇಲೆ ಅದು ಏನಾಗಿದೆ, ಈಗ ಬೇಸತ್ತು ಕೊನೆಗೆಲ್ಲ ಆತ್ಮಗಳಿಗೆ ತೊಂದರೆ ನೀಡ್ತಾ ಇದೆ. ಎಷ್ಟೋ ಆತ್ಮಗಳಿಗೆ
ಪ್ರಕೃತಿ ವಿಕೋಪದಿಂದ ಎಷ್ಟು ತೊಂದರೆ ಆಗ್ತಾ ಇದೆ ಅಂತ ಈಗಾಗಲೇ ನೋಡ್ತಾ ಇದ್ದೀರಾ, ಈಗ ಶುರುವಾಗಿದೆ. ಆದ್ದರಿಂದ ತಂದೆಗೆ ಮಕ್ಕಳನ್ನು ನೋಡಿ ತುಂಬ ಅನುಕಂಪ ಮೂಡ್ತಾ ಇದೆ. ಎಲ್ಲ ಅಲ್ಲಿ ಎಷ್ಟು ಇದಾಗ್ತಾ ಇದೆ ಅದೆಲ್ಲ ನೋಡಿಬಿಟ್ಟು ತಂದೆಗೆ ಅನುಕಂಪ ಬರ್ತಾ ಇದೆ. ಇನ್ನು ಎಲ್ಲರಿಗೂ ಅನುಕಂಪ ಬರ್ತದೆ ಅಲ್ವಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಕೇವಲ ಬರೀ ಸಮಾಚಾರವನ್ನು ಕೇಳಿ ಅಷ್ಟೇ ಅಲ್ಲ, ಎಲ್ಲ ಆತ್ಮಗಳಿಗೆ ಏನಾಗ್ತಿದೆ, ಅವ್ರಿಗೆ ಈ ಪರಿಚಯನೂ ಸಿಗ್ತಾ ಇಲ್ಲ ಕೆಲವರಿಗೆ. ಅದಕ್ಕೆ ಬಾಬಾ ಏನು ಹೇಳ್ತಿದ್ದಾರೆ, ಎಲ್ಲರಿಗೂ ಈ ಸಂದೇಶವನ್ನು ತಿಳಿಸಿ. ಎಲ್ಲ ಕೆಲವು ಆತ್ಮಗಳು ಈ ಸಂದೇಶದಿಂದ ವಂಚಿತರಾಗ್ತಿದ್ದಾರೆ. ಅವರಿಗೆಲ್ಲರಿಗೂ ಈ ಸಂದೇಶವನ್ನು ತಿಳಿಸಿ. ಆದ್ದರಿಂದ ಈಗೇನಾಗಬೇಕು, ಎಲ್ಲರೂ ದಾತರಾಗಿ ದಯಾಹೃದಯಿಗಳಾಗಿ ಅಂತ ಬಾಬಾ ಹೇಳ್ತಿದ್ದಾರೆ. ಎಲ್ಲರಿಗೂ ಪರಮಾತ್ಮ ಬಂದಿದ್ದಾರೆ, ಪರಮಾತ್ಮ ಜ್ಞಾನವನ್ನು ಅವರಿಗೆ ಕೊಟ್ಟು ಪರಮಾತ್ಮ ಬಂದಿದ್ದಾರೆ ಭೂಮಿಗೆ ಅನ್ನೋದನ್ನ ಸಂದೇಶವನ್ನು ತಿಳಿಸಿ ಅವರಿಗೆ ನಮ್ಮದ ಕಿಲಿ ಕೈ ಓಪನ್ ಆಗ್ತದೆ ಅಂತ ಬ್ರಹ್ಮ ತಂದೆಯೂ ಕಾಯ್ತಾ ಇದ್ದಾರೆ. ಅಡ್ವಾನ್ಸ್ ಪಾರ್ಟಿ ಎಲ್ಲ ಹೋಗಿದ್ದಾರಲ್ಲ, ಅವರೆಲ್ಲರೂ ಸಹ ಕಾಯ್ತಾ ಇದ್ದಾರೆ. ಎಲ್ಲ ದಾದೀಜಿಯವರು ಎಲ್ಲರೂ ಕಾಯ್ತಾ ಇದ್ದಾರೆ. ಪ್ರಕೃತಿಯೂ ಕೂಡ ನೋಡ್ತಾ ಇದೆ. ಪ್ರಕೃತಿಯೂ ಕೂಡ ಈಗೇನಾಗಿದೆ, ತುಂಬ ಬೇಸತ್ತು ಪ್ರಕೃತಿಯೂ ಕೂಡ ಕಾಯ್ತಾ ಇದ್ದಾರೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಎಲ್ಲ ನನ್ನ ಮಾಸ್ಟರ್ ಸರ್ವಶಕ್ತಿವಂತರೇ ಮಕ್ಕಳೇ ಹೇಳಿ, ಎಲ್ಲರೂ ಉನ್ನತಿ ಸ್ವಪುರುಷಾರ್ಥ ಎಷ್ಟು ಹೆಚ್ಚು ಪುರುಷಾರ್ಥ ಮಾಡಿಕೊಂಡು ನೀವು ಮತ್ತು ಅನ್ಯರಿಗೂ ಸಹ ಅವರಿಗೂ ಸಹ ಶಕ್ತಿಯನ್ನು ಕೊಟ್ಟು ಎಲ್ಲರಿಗೂ ಸಹ ಈ ಜ್ಞಾನವನ್ನು ಕೊಟ್ಟು ಎಲ್ಲರಿಗೂ ತಂದೆ ಬಂದಿದ್ದಾರೆ ಅನ್ನೋ ಸಂದೇಶವನ್ನು ತಿಳಿಸ್ಕೊಡಿ ಎಲ್ಲರಿಗೂ ಅಂತ ಆದಷ್ಟು ಬೇಗ ಮುಕ್ತಿಧಾಮದ ಕಿಲಿ ಕೈಯನ್ನು ತೆರಿಬೇಕು ಅಂತ ಇಲ್ಲಿ ಬಾಬ್ದ. ಈಗ ಎಲ್ಲರೂ ಬೇಹದ್ದಿನ ವೈರಾಗ್ಯದ ಮುಕ್ತಿಧಾಮಕ್ಕೆ ಹೋಗುವಂಥ ಕಿಲಿ ಕೈಯನ್ನು ತಯಾರು ಮಾಡ್ಕೋಬೇಕಾಗಿದೆ. ಮುಕ್ತಿಧಾಮಕ್ಕೆ ಎಲ್ಲರೂ ಯಾರ ಜೊತೆಗೆ, ಬ್ರಹ್ಮ ತಂದೆಗೆ ನಾವೆಲ್ಲರೂ ಪ್ರತಿಜ್ಞೆ ಮಾಡಿದ್ದೀವಲ್ವಾ, ಬ್ರಹ್ಮ ತಂದೆಯ ಜೊತೆಗೆ ಬರ್ತೀವಿ ಅಂತ ಪ್ರತಿಜ್ಞೆ ಮಾಡಿದ ಮೇಲೆ ಎಲ್ಲರೂ ಸಹ ಬ್ರಹ್ಮ ತಂದೆಯ ಜೊತೆಗೆ ಹೋಗಬೇಕಾಗಿದೆ. ಜೊತೆಯಲ್ಲಿಯೇ ನಡೆಯುತ್ತೇವೆ, ಜೊತೆಯಲ್ಲಿಯೇ ಬರ್ತೇವೆ ಅಂತೇಳಿ, ಜೊತೆಯಲ್ಲಿಯೇ ರಾಜ್ಯ ಮಾಡ್ತೇವೆ ಅಂತ ಬಾಬಾರವ್ರಿಗೆ ಬ್ರಹ್ಮ ತಂದೆಗೆ ಎಲ್ಲರೂ ಪ್ರತಿಜ್ಞೆ ಮಾಡಿದ್ದೀರಲ್ವ ಅಂತ ಬಾಪ್ದಾದರವರು ಕೇಳ್ತಾ ಇದ್ದಾರೆ. ಮತ್ತು ಜೊತೆಯಲ್ಲಿಯೇ ಭಕ್ತಿ ಮಾಡ್ತೇವೆ ಅಂದಮೇಲೆ ಈಗ ಎಲ್ಲರೂ ತಯಾರಿ ಮಾಡ್ಕೊಳ್ಳಿ. ಮತ್ತೆ ಏನು, ನಾವು ಮುಕ್ತಿಧಾಮಕ್ಕೆ ಹೋಗಿ ಅಲ್ಲಿಂದ ಸತ್ಯಯುಗಕ್ಕೆ ಹೋಗ್ಬಿಟ್ಟು ಬ್ರಹ್ಮ ತಂದೆಯ ಜೊತೆಯಲ್ಲೇ ರಾಜ್ಯಭಾರವನ್ನು ಮಾಡಿ ಮತ್ತೆ ಕೆಳಗಿಳಿತಾ ಬಂದಾಗ ಬ್ರಹ್ಮ ತಂದೆಯ ಜೊತೆಯಲ್ಲೇ ಭಕ್ತಿಯನ್ನು ಮಾಡ್ತೀವಿ ಅಂತ ಹೇಳಿದ್ದೀರಲ್ವಾ. ಅಂದಮೇಲೆ ಈಗ ಎಲ್ಲದಕ್ಕೂ ತಯಾರು ಮಾಡ್ಕೊಳ್ಳಿ. ಈಗ ಬಾಪ್ದಾದ ಹೇಳ್ತಿದ್ದಾರೆ, ಈಗೀಗ ಎಲ್ಲ 1 ಸೆಕೆಂಡ್ನಲ್ಲಿ ಬಿಂದು ಇಡೋದನ್ನು ಕಲ್ತುಬಿಡಿ. ಯಾವುದನ್ನು ಸಹ ವಿಸ್ತಾರವಾಗಿ ಹೋಗಬೇಡಿ. ತಂದೆಯನ್ನು ಬಿಂದು ಇಟ್ಬಿಟ್ಟು ಬಿಂದು ತಂದೆಯನ್ನು ನೆನಪು ಮಾಡಿಬಿಡಿ. ಮತ್ತು ಯಾವುದೇ ಮಾತುಗಳಾದರೂ ಸಹ ಅದಕ್ಕೆ ಯಾವುದೇ ಮಾತು ಏನೇ ಬಂದರೂ ಅದಕ್ಕೆಲ್ಲ ಬಿಂದು ಇಟ್ಬಿಡಿ. ನಾನು ತಂದೆ ಏನಾಗಿದ್ದಾರೆ, ನನ್ನವರು ಅಂತ ಅಲ್ಲಿ ಅಂದ್ಕೊಂಬಿಡಿ. ಇನ್ನು ಫುಲ್ ಸ್ಟಾಪ್ ಇಟ್ಕೊತಾ ಹೋಗ್ಬಿಡಿ ಅಂತ ಬಾಪ್ದಾದರವರು ತಿಳಿಸ್ಕೊಡ್ತಾ ಇದ್ದಾರೆ. ಬಾಪ್ದಾದರವರು ಎಲ್ಲ ಮಕ್ಕಳಿಗೂ ಸರ್ವ ಹೊಸ ಯುಗದ ಎಲ್ಲ ಮಾಲೀಕ ಮಕ್ಕಳು, ಸರ್ವ ಹೊಸ ಯುಗದ ಮಾಲೀಕ ಮಕ್ಕಳಿಗೂ ಮತ್ತು ಎಲ್ಲ ಒಲವು ಉತ್ಸಾಹದಲ್ಲಿರುವಂತಹ ಮಕ್ಕಳಿಗೆ ಸದಾ ಆರ್ತಾ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಆರ್ತಾ ಇರಬೇಕು ಮತ್ತು ಆರಿಸ್ತಾ ಇರಬೇಕು. ಇಂತಹ ಆರುವ ಕಲೆಯುಳ್ಳಂತಹ ಮಕ್ಕಳಿಗೂ ಸದಾ ತೀವ್ರ ಪುರುಷಾರ್ಥದ ಮೂಲಕ ವಿಜಯ ಮಾಲೆಯ ಮಣಿಗಳಾಗುವಂತಹ ವಿಜಯ ರತ್ನಗಳಿಗೂ ಬಾಪ್ದಾದರವರು ಹೊಸ ಯುಗದ ಆಶೀರ್ವಾದದ ಜೊತೆಗೆ ಪದಮದಷ್ಟು ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. ಪದಮಗಳಷ್ಟು ಶುಭಾಶಯಗಳನ್ನು ನೀಡ್ತಾ ಇದ್ದಾರೆ ಬಾಪ್ದಾದರವರು. ಇವತ್ತು ಒಳ್ಳೆಯದು ಅಂತ ಬಾಪ್ದಾದ ಹೇಳ್ತಾ ಇದ್ದಾರೆ. ಬಾಪ್ದಾದರವರಿಗೂ ಕೂಡ ನಮ್ಮ ಪ್ರೀತಿಯ ನಮಸ್ತೆ 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 ಎಂದು ವರದಾನದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಬಾಬಾ. ಎಲ್ಲಿ ಏಕಾಗ್ರತೆ ಇರ್ತದೆ ಅಲ್ಲಿ ಸ್ವತಃವಾಗಿ ಏಕರಸ ಸ್ಥಿತಿ ಇರುತ್ತದೆ. ಏಕಾಗ್ರತೆಯಿಂದ ಏನಾಗ್ತದೆ, ನಮ್ಮ ಸಂಕಲ್ಪ, ಮಾತು ಮತ್ತು ಕರ್ಮದಲ್ಲಿ ಏನೂ ವ್ಯರ್ಥ ಬರೋದಿಲ್ಲ. ನಾವು ವ್ಯರ್ಥವನ್ನು ಏನಾಗ್ತದೆ ಅದು ಸಮಾಪ್ತಿ ಮಾಡಿಬಿಡ್ತದೆ ಏಕಾಗ್ರತೆಯಿಂದ.
ಏನಾಗ್ತದೆ, ನಾವು ಸಮಾಪ್ತಿ ಮಾಡಿಬಿಟ್ಟು ಮತ್ತೆ ಏನಾಗ್ತದೆ, ನಾವು ಸಮರ್ಥತನ ಬಂದುಬಿಡ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯಾವಾಗಲೂ ನಾವು ಏಕಾಗ್ರತೆ ಅಂದರೆ ಏನು, ಒಂದು ಶ್ರೇಷ್ಠ ಸಂಕಲ್ಪದಲ್ಲಿ ಸ್ಥಿತರಾಗಿರೋದು. ಒಂದು ಶ್ರೇಷ್ಠ ಸಂಕಲ್ಪದಲ್ಲಿ ಸ್ಥಿತರಾಗಿದ್ದಾಗ ಏನಾಗ್ತದೆ, ಅದು ಏಕಾಗ್ರತೆ ಇದ್ದಾಗ ಮಾತ್ರ ಬರಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಯಾವಾಗ ಯಾವುದೇ ಒಂದು ನಾವು ಏಕಾಗ್ರತೆಯನ್ನು ಹೆಚ್ಚಿಸ್ಕೊಳ್ಬೇಕು, ಆಗ ಏನಾಗ್ತದೆ, ನಾವು ಯಾವುದೇ ಪ್ರಕಾರದ ನಾವು ಒಂದು ಏರುಪೇರುಗಳು ಅದರಲ್ಲಿ ಬರೋಕ್ಕಾಗಲ್ಲ. ಅದೇನಾಗ್ತದೆ, ಎಲ್ಲ ಸಮಾಪ್ತಿ ಆಗಿಬಿಡ್ತದೆ. ಎಲ್ಲ ಸಂಕಲ್ಪ, ಮಾತು ಮತ್ತು ಕರ್ಮ ಸಹಜವಾಗಿ ಸಿದ್ಧವಾಗಿಬಿಡ್ತದೆ. ಅವಾಗ ಯಾವುದರಲ್ಲೂ ನಾವು ಏರುಪೇರು ಬರಲ್ಲ. ಯಾವಾಗ ನಾವು ಏಕಾಗ್ರತೆಯಿಂದ ನಾವು ಏಕಾಂತವಾಸಿಗಳು. ಅದಕ್ಕಾಗಿ ಏನಾಗ್ತದೆ, ಏಕಾಂತವಾಸಿಗಳಾಗಿದ್ದಾಗ ನಾವು ಏಕಾಗ್ರತೆಯಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆವಾಗ ಏನಾಗ್ತದೆ, ನಮ್ಮ ಸಂಕಲ್ಪ, ಮಾತು ಮತ್ತು ಕರ್ಮ ಏನಾಗ್ತದೆ, ಎಲ್ಲವೂ ಸಹಜವಾಗಿ ಸಿದ್ಧವಾಗಿಬಿಡ್ತದೆ. ನಾವು ಯಾವಾಗಲೂ ಮನಸ್ಸು ನಮ್ಮದು ಹಲ್ಚಲಲ್ಲಿ ಬರಲ್ಲ, ಆವಾಗ ಅದೆಲ್ಲ ಸಮಾಪ್ತಿ ಆಗಿಬಿಡ್ತದೆ ಅಂತ ಬಾಬಾ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಏಕಾಗ್ರತೆಯ ಅಭ್ಯಾಸದ ಮೂಲಕ ಏಕರಸದ ಸ್ಥಿತಿಯ ಅನುಭವ ಮಾಡುವಂತಹ ಸರ್ವ ಸ್ವರೂಪ ಭವ ಅಂತ ಬಾಬಾ ಇಲ್ಲಿ ವರದಾನದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇಂದಿನ ಸ್ಲೋಗನ್ನಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ, ಒಮ್ಮೆ ಮಾಡಿದ ತಪ್ಪನ್ನು ಪದೇ ಪದೇ ಯೋಚಿಸಬಾರ್ದು ಅಂತ. ಬಾಬಾ ಏನು ಹೇಳ್ತಿದ್ದಾರೆ, ಈಗ ಒಂದು ಸರಿ ಏನಾದರೂ ಒಂದು ತಪ್ಪು ನಡೆದೋಗಿರುತ್ತೆ, ಇಲ್ಲ ಏನೋ ಒಂದು ಘಟನೆ ನಡೆದೋಗಿರುತ್ತೆ ನಮ್ಮ ಜೀವನದಲ್ಲಿ, ಏನೋ ಒಂದು ಕೆಟ್ಟ ಘಟನೆನೋ ಇಲ್ಲ ಒಂದು ಏನೋ ತಪ್ಪೋ ಏನೋ ಆಗಿರ್ತದೆ. ಅದನ್ನು ಪದೇ ಪದೇ ಯೋಚಿಸಬಾರ್ದು ಅಂತ. ಅವಾಗ ಏನಾಗ್ತದೆ, ಅದು ಕೊಳೆ ಆಗಿರ್ತದಲ್ಲ, ಅದ್ರ ಮೇಲ್ಮೇಲೆ ಮತ್ತೆ ಕೊಳೆ ಆಗ್ತಾ ಹೋಗ್ತಿದೆ. ಅಂದರೆ ಈಗ ಅದನ್ನು ಯೋಚಿಸಿ ಈಗ ಒಂದು ಕಡೆ ಅಲ್ಲಿ ನಮಗೆ ಕಪ್ಪಾಗಿತ್ತು ಅಂದರೆ ಅದ್ರ ಮೇಲೆ ಆಗ್ತಾಯಿದ್ರೆ ಅದಿನ್ನು ಅಧಿಕ ಜಾಸ್ತಿ ಆಗ್ತಾ ಹೋಗ್ತದೆ. ಅದಕ್ಕೆ ಅದನ್ನು ಮರಿಬೇಕು. ಅದಕ್ಕೆ ಅದನ್ನು ಮತ್ತೆ ಕಳೆದು ಹೋಗಿದ್ದಕ್ಕೆ ಅದ್ರ ಮೇಲೆ ಮತ್ತೆ ಕೊಳೆ ಮಾಡ್ತಾ ಇರಬಾರ್ದು. ಅದರಿಂದ ಏನಾಗಬೇಕು, ಮತ್ತೆ ಕಳೆದು ಹೋದಕ್ಕೆ ಬಿಂದು ಹಾಕಿಬಿಡಿ, ಅದಕ್ಕೆ ಫುಲ್ ಸ್ಟಾಪ್ ಇಟ್ಬಿಡಿ, ಅದು ಮುಗಿದೋಯ್ತು. ಅದನ್ನು ಒಂದು ಸರಿ ಬಾಬನಿಗೆ ಒಪ್ಪಿಸ್ಬಿಟ್ಟು, ಬಾಬನ ಹತ್ರ ಹೇಳ್ಕೊಂಡು ಬಾಬನಿಗೆ ಒಪ್ಪಿಸ್ಬಿಟ್ಟು ಅದಕ್ಕೆ ಫುಲ್ ಸ್ಟಾಪ್ ಇಟ್ಬಿಡಿ, ಮುಗೀತು. ಮತ್ತೆ ಪದೇ ಪದೇ ಅದನ್ನು ನೆನಪು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಬಾಪ್ ದಾದಾರವರು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ, ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ. ಹೇಗೆ ಈ ಸಮಯ ಆತ್ಮ ಮತ್ತು ಶರೀರ ಕಂಬೈನ್ಡ್ ಆಗಿದೆ, ಹಾಗೆ ತಂದೆ ಮತ್ತು ನೀವು ಕಂಬೈನ್ಡ್ ಆಗಿರಿ. ಕೇವಲ ಇದನ್ನು ನೆನಪಿಟ್ಕೊಳ್ಳಿ, ನನ್ನ ಬಾಬಾ ತಮ್ಮ ಮಸ್ತಕದಲ್ಲಿ ಸದಾ ಜೊತೆಯ ತಿಲಕವನ್ನು ಇಟ್ಕೋಬೇಕು. ನನ್ನ ಬಾಬಾ ಅಂತ ನಾನು ಹೇಗೆ ನಾವು ತಿಲಕವನ್ನು ಇಟ್ಕೊಳ್ತೀವಲ್ಲ, ಅದೇ ರೀತಿ ನನ್ನ ಬಾಬಾ ಅನ್ನೋವನ್ನು ತಿಲಕವನ್ನು ಇಟ್ಕೋಬೇಕು. ಬಾಬಾ ಹೇಳ್ತಿದ್ದಾರೆ, ಯಾರು ಸುಮಂಗಲಿಯಾಗಿರುತ್ತಾರೆ, ಜೊತೆಯಾಗಿರುತ್ತಾರೆ, ಅವರು ಎಂದೂ ಮರೆಯುವುದಿಲ್ಲ. ನಾವೀಗ ಬಾಪ್ ದಾದಾರವ್ರ ಜೊತೆ ನಾವು ಬಾಬಾರವ್ರನ್ನ ಸದಾ ನಮ್ಮ ಜೊತೆಗಾರರನ್ನಾಗಿ ಮಾಡ್ಕೋಬೇಕಾಗಿದೆ. ಹಾಗೆ ಅವರು ಎಂದೂ ಮರೆಯೋದಿಲ್ಲ. ಜೊತೆಗಾರರನ್ನು ಸದಾ ಜೊತೆ ಇಟ್ಟುಕೊಳ್ಳ್ರಿ. ಯಾರನ್ನ? ಪರಮಾತ್ಮನನ್ನು, ನಾನು ಬಿಂದು, ಪರಮಾತ್ಮ ಬಿಂದು, ಸದಾ ಕಂಬೈನ್ಡ್ ರೂಪದಲ್ಲಿ ಕಂಬೈನ್ಡ್ ಆಗಿ ಇರಿ ಅಂತ ಬಾಪ್ ದಾದಾರವರು ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ವೇಳೆ ಜೊತೆ ಇದ್ದರೆ ಜೊತೆ ಹೋಗುವರು, ಜೊತೆ ಇರಬೇಕು, ಜೊತೆ ಹೋಗಬೇಕು. ಪ್ರತಿ ಸೆಕೆಂಡ್, ಪ್ರತಿ ಸಂಕಲ್ಪದಲ್ಲಿ ಜೊತೆ ಇದ್ದೇ ಇದ್ದಾರೆ. ಯಾರು? ತಂದೆ. ಸದಾ ನಮ್ಮ ಜೊತೆಗಾರರನ್ನಾಗಿ ತಂದೆಯನ್ನು ಸದಾ ನಾವು ತಂದೆಯ ಜೊತೆ ಸದಾ ಕಂಬೈನ್ಡ್ ಆಗಿ ಇರಬೇಕಾಗಿದೆ. ಸದಾ ತಂದೆಯನ್ನು ನಾವು ನಮ್ಮ ಜೊತೆಗಾರನನ್ನಾಗಿ ಇಟ್ಕೋಬೇಕಾಗಿದೆ. ನನ್ನ ಬಾಬಾ ನನ್ನ ಮಸ್ತಕದಲ್ಲಿ ಸದಾ ಪರಮಾತ್ಮ ಬಾಬಾನ ತಿಲಕವನ್ನು ಇಟ್ಕೊಂಡಿರಬೇಕು ಅಂತ ಬಾಪ್ ದಾದಾರವರು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅಚ್ಚ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.